ಹಲೋ ಗೈಸ್, ಎಲ್ರಿಗೂ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಅವರ್ ಚಾನಲ್ ಟಾಕ್ ಬಾಕ್ಸ್ ಅಂಡ್ ವೆಲ್ಕಮ್ ಟು ಅವರ್ ಶೋ IPL ಹರಟೆ. ಮೊದಲಿಗೆ ನಮ್ಮ ಪ್ಯಾನಲಿಸ್ಟ್ಗಳನ್ನ ವೆಲ್ಕಮ್ ಮಾಡೋಣ. ಹಾಯ್ ದರ್ಶನ್, ಹಾಯ್ ಚಂದು, ಹಾಯ್ ಕೌಶಿಕ್. ಹಾಯ್. ಹಾಯ್, ಎಲ್ರು ಹೇಗಿದ್ದೀರಾ? ಆರಾಮಾ? ನಾವು ಸೂಪರ್ ಅಭಿ. ಸೂಪರ್. ಓಕೆ, ಸೊ ನಾವು ಮಾಡ್ತಿರೋದು ವಿಡಿಯೋ ಬಂದ್ಬಿಟ್ಟು CSK ಮ್ಯಾಚ್ ನೆಕ್ಸ್ಟ್ ಡೇ. ಸೊ ಈ 3 ಮ್ಯಾಚಸ್ ನೋಡಿದೀವಿ ಆಲ್ರೆಡಿ. ಏನ್ ಅನ್ನಿಸ್ತು? ಹೇಗೆ ಸ್ಟಾರ್ಟ್ ಆಗಿದೆ IPL ಈ ಸೀಸನ್? ಕೌಶಿ ಬ್ರೋ, ದರ್ಶನ್. Great bro, first 2 matches heavy high scoring ಇತ್ತು, ಮತ್ತೆ ಸ್ವಲ್ಪ ಫ್ಲಾಟ್ ವಿಕೆಟ್ಸ್ ಕೂಡ ಇತ್ತು. ಸೊ ಇಟ್ಸ್ ಎ ಕೈಂಡ್ ಆಫ್ ಸ್ಟಾರ್ಟ್ IPL ನೀಡೆಡ್ ಅಂತ ಅನ್ಸುತ್ತೆ. ವಿತ್ ಡಿಫ್ರೆಂಟ್ ಸ್ಟೇಡಿಯಮ್ಸ್ ಮತ್ತೆ ಡಿಫ್ರೆಂಟ್ ಕಂಡೀಷನ್ಸ್, ಪ್ಲೇಯರ್ಸ್ ಕೂಡ ಎಕ್ಸ್ಪೋಜರ್ ಸಿಗ್ತಾ ಇದೆ. ಸೊ ಇವಾಗ ತಾನೇ 3 ಮ್ಯಾಚಸ್ ಆಗ್ತಿದೆ, ಸ್ಟಿಲ್ ಲಾಂಗ್ ಟೂರ್ನಮೆಂಟ್. ನೋಡ್ಬೇಕು ಹೇಗೆ ಹೋಗುತ್ತೆ ಅಂತ. ಹೌದು, ಟ್ರೂ. ಸೊ ಇನ್ನೇನು ತಡ ಮಾಡೋದು ಬೇಡ. ಸೊ ಡೈರೆಕ್ಟ್ ಆಗಿ ನಮ್ಮ ಸೆಕೆಂಡ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವರ್ಸಸ್ KKR ಹೇಗೆ ನಡೀತು ಅಂತ ಅಂದ್ಬಿಟ್ಟು ಒಂಚೂರು ನೋಡ್ಕೊಂಬರೋಣ. ಸೊ ಮೊದಲಿಗೆ ಮುಂಬೈ ಇಂಡಿಯನ್ಸ್ ವರ್ಸಸ್ KKR ಸೆಕೆಂಡ್ ಮ್ಯಾಚ್, ಅದ್ರಲ್ಲಿ ಟಾಸ್ ಗೆದ್ದಿದ್ದು ಮುಂಬೈ ಇಂಡಿಯನ್ಸ್, ಹಾಗೂ ಅವರು ಅಬ್ಸಲ್ಯೂಟ್ಲಿ ಬೌಲಿಂಗ್ ಚೂಸ್ ಮಾಡ್ತಾರೆ. ಆ್ಯಂಡ್ ಕಮಿಂಗ್ ಟು ದಿ ಬ್ಯಾಟಿಂಗ್ ಆಫ್ KKR. ಸೊ ದರ್ಶನ್ ಬ್ರೋ, KKR ಬ್ಯಾಟಿಂಗ್ ಹೇಗಿತ್ತು? ಅವರ ಓಪನಿಂಗ್ ಹೇಗೆ ಸ್ಟಾರ್ಟ್ ಆಯಿತು ಆ್ಯಂಡ್ ಮಿಡಲ್ ಆರ್ಡರ್ ಹೇಗಿತ್ತು? ಐ ಥಿಂಕ್ ಏನು MIAಗೆ ಒಂದು ಒಳ್ಳೆ ಟಾಸ್ ವಿನ್ ಆಗಿತ್ತು. ವಾಂಖೆಡೆಯಲ್ಲಿ ಡ್ಯೂ ಬಂದೇ ಬರುತ್ತೆ ಆ್ಯಂಡ್ ಸೆಕೆಂಡ್ ಬ್ಯಾಟಿಂಗ್ ಆಡೋದು ಹೆವಿ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಆ್ಯಂಡ್ ಗುಡ್ ಟಾಸ್ ಟು ವಿನ್ ಫಾರ್ MI. KKRನ ಬ್ಯಾಟಿಂಗ್ ಇಳಿಸ್ತಾರೆ. ನಾವು ಆ್ಯಕ್ಚುಲಿ ಮ್ಯಾಚ್ ಪ್ರೀ ಶೋಲನ ಕೂಡ ನಾವು ಮಾತಾಡಿದ್ವಿ. ಏನು MI ಡೆಫಿನೆಟ್ಲಿ ಅಪ್ಪರ್ ಹ್ಯಾಂಡ್ ಇದೆ ಅಗೇನ್ಸ್ಟ್ KKR, ಬಿಕಾಸ್ ಅದು KKR ಬೌಲಿಂಗ್ ಅಷ್ಟು ನಮಗೆ ಸಾಲಿಡಾಗಿ ಕಾಣಿಸ್ತಿರ್ಲಿಲ್ಲ ಅಂತ. ಸೊ ಬ್ಯಾಟಿಂಗ್ ನಾವು ಹೇಳಿದ್ವಿ, ರಹಾನೆ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಬೇರೆ ಮಾಡಿಬಿಟ್ಟಿದ್ವಿ ನಾವು, ಯಾಕೆ ಗುರು ರಹಾನೆ ಅದು ಇದು ಅಂದ್ಕೊಂಡು. ಬಟ್ ಲಿಟ್ರಲಿ ಎಲ್ಲರನ್ನ ಬಾಯಿ ಮುಚ್ಚಿದ್ದಾರೆ. ದ ಕೈಂಡ್ ಆಫ್ ಶಾರ್ಟ್ಸ್ ಈ ಪ್ಲೇಡ್, ಮೈ ಗಾಡ್. ಕ್ಲಾಸ್ ಬ್ಯಾಟ್ಸ್ಮನ್ ಯಾವತ್ತಿದ್ರು ಕ್ಲಾಸ್ ಅಂತಾನೆ ಅಲ್ಲಿ ತೋರಿಸಿದ್ದು ರಹಾನೆ. ಫ್ರಮ್ ಬಾಲ್ 1 ಹೊಡೆದಿದ್ದು ಶಾರ್ಟ್ಸ್ಗಳು. ಹರ್ದಿಕ್ ಪಾಂಡ್ಯ ಬರ್ತಿದ್ದಂಗೆ 2 ಬಾಲ್ಗೆ 2 6 ಹೊಡೆದಿದ್ದು. ಮೈ ಗಾಡ್. ಆ್ಯಂಡ್ ಸಖತ್ ಸ್ಟಾರ್ಟ್ ಕೊಟ್ಟಿದ್ದು ರಹಾನೆ, ಆ್ಯಂಡ್ ಆಲ್ಮೋಸ್ಟ್ ಫಸ್ಟ್ 50 ಕೂಡ ಹೊಡೆದಿದ್ದಾರೆ ಈ ಸೀಸನ್ನು. ಆ್ಯಂಡ್ ಫಿನ್ ಹ್ಯಾಲೆನ್ ಕೂಡ ನಮಗೆ ಗೊತ್ತು, ಲೈಕ್ ಎಂಥ ಡೆಸ್ಟ್ರಾಯರ್ ಬ್ಯಾಟ್ಸ್ಮನ್ ಅಂತಲೂ ಕೂಡ. ಆ್ಯಂಡ್ ಇಬ್ಬರದು ಒಳ್ಳೆ ಸಖತ್ ಸ್ಟಾರ್ಟು. ಆ್ಯಂಡ್ ನಾವು ನೋಡ್ತಾ ಇದ್ದೀವಲ್ಲ, ಆ 6 ಸಿಟ್ಟಿಂಗ್ ಎಬಿಲಿಟೀಸ್ ಆಗಿರ್ಬೋದು, ಬೌಂಡ್ರೀಸ್ ಗ್ಯಾಪ್ಸ್ ಫೈಂಡ್ ಔಟ್ ಮಾಡೋದಾಗಲಿ, ಒಂದು ಸಾಲಿಡ್ ಸ್ಟಾರ್ಟ್ ಸಿಕ್ತಿದ್ದಂಗೆ ಎಲ್ಲರೂ ಅನ್ಕೋತಾ ಇದ್ದೀವಿ ಓಕೆ ಈಸಿಲಿ 200 ದಾಟ್ತಾರೆ ಅಂತ. ಆ್ಯಂಡ್ ಆಲ್ಮೋಸ್ಟ್ ಆಫ್ಟರ್ 1 ವಿಕೆಟ್ ಬಿದ್ದಾದ್ಮೇಲಂತೂ ಸ್ವಲ್ಪ ಸ್ಲೋ ಡೌನ್ ಆಯಿತು, ಬಟ್ ಸಮ್ಹೌ ದೇ ರಿಕವರ್ಡ್. ಸ್ಟಿಲ್ ವಿ ಫೆಲ್ಟ್ ದಟ್ ಅವ್ರ ಬೌಲಿಂಗ್ ಅಟ್ಯಾಕ್ಗೆ ಏನು ಇನ್ನೊಂದು ಎಕ್ಸ್ಟ್ರಾ 20-30 ರನ್ ಶಾರ್ಟ್ ಆದರು ಅಂತಲೇ ಅನಿಸುತ್ತೆ. ಇವೊಂದು 220 ಹೊಡೆದಿದ್ರು ಕೂಡ ವಾಂಖೆಡೆಯಲ್ಲಿ. ವಿತ್ ದೇರ್ ಬೌಲಿಂಗ್ ಅಟ್ಯಾಕ್ ಇನ್ನೊಂದು 20-30 ರನ್ ಶಾರ್ಟ್ ಇದ್ರು ಅಂತ ಅನ್ಸುತ್ತೆ. ಬಟ್ ಓವರ್ ಆಲ್ ಸಖತ್ ಬ್ಯಾಟಿಂಗ್ ಅಜಿಂಕ್ಯ ರಹಾನೆ, ಫಿನ್ ಹ್ಯಾಲೆನ್ ಮತ್ತು ಈವನ್ ರಿಂಕು ಸಿಂಗ್ ಟುವರ್ಡ್ಸ್ ದ ಎಂಡ್ ಒಂದು ಕ್ವಿಕ್ ಫೈರ್ ರನ್ಸ್ ಹೊಡೆದಿದ್ದು. ಆ್ಯಂಡ್ ಯಾರ ಬಗ್ಗೆ ಹೇಳಿಲ್ಲ ಅಂದರೂ ಕೂಡ ನಾವು ಪ್ರೀ ಮ್ಯಾಚ್ ಶೋ ಅಲ್ಲೂ ಕೂಡ ಚಂದು ಎಲ್ಲ ಹೇಳಿದ್ವಿ ಅಂಗ್ರೀಷ್ ಬಗ್ಗೆ, ಲೈಕ್ ಸಖತ್ ಸಾಲಿಡ್ ಕಾಣಿಸ್ತಿದ್ರೆ ಅಂತ. ಈವನ್ ಸ್ಟಾರ್ಟ್ ಸ್ಲೋ ಆಗಿದ್ರು ಕೂಡ ಆ್ಯಂಡ್ ಅಪ್ ದ ಹ್ಯಾಂಟೆ ಸಖತ್ತಾಗಿ ಹೊಡೆದಿದ್ದು ಅಲ್ಲಿ ಅಂಗ್ರೀಷ್. ಬ್ಯೂಟಿಫುಲ್ ಶಾರ್ಟ್ಸ್ಗಳು ಮಾತ್ರ ಹೊಡೆದಿದ್ದು ಮಾತ್ರ. ಹೌದು, ಅಬ್ಸಲ್ಯೂಟ್ಲಿ. ಅವರ ಬ್ಯಾಟಿಂಗ್ ಆರ್ಡರು ಪ್ಲಸ್ ಬ್ಯಾಟಿಂಗ್ ಲೈನ್ ಅಪ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಿತ್ತು. ಹಾಗೆ ಫಿನ್ ಹ್ಯಾಲೆನ್ ಬಗ್ಗೆ ಮಾತಾಡೋದಾದ್ರೆ, ಅವರು ಇಂಟರ್ನ್ಯಾಷನಲ್ ಸೀರೀಸಲ್ಲಿ ಲಾಸ್ಟ್ ನಡೆದಿದ್ದು ವರ್ಲ್ಡ್ ಕಪ್ ಸೀರೀಸಲ್ಲಿ ಹೇಗೆ ಆಡ್ಕೊಂಬಂದ್ರು ಅದೇ ಫಾರ್ಮಲ್ಲೇ ಇದ್ದಾರೆ. ಆ್ಯಂಡ್ ಅವರ ಸ್ಟ್ರೈಕ್ ರೇಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಕೌಶಿ ಬ್ರೋ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಫಿನ್ ಹ್ಯಾಲೆನ್ ಬಗ್ಗೆ? ಫಿನ್ ಹ್ಯಾಲೆನ್ ಇದೇ ಥರ ಆಡ್ತಿದ್ರೆ, ನಾವು ಆ್ಯಕ್ಚುಲಿ ಫಸ್ಟ್ ಎಪಿಸೋಡಲ್ಲಿ ನಾವು ಪ್ರೆಡಿಕ್ಟ್ ಮಾಡಿದ್ವಿ ಯಾರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿರ್ತಾರೆ ಅಂತ. ನನಗಂತೂ ಫಿನ್ ಹ್ಯಾಲೆನ್ ಆಡ್ತಿರೋ
ಫಾರ್ಮ್ ನೋಡಿದ್ರೆ ಅವ್ರು ಪಕ್ಕ ಕಾಂಪಿಟೇಟರ್ ಆಗಿರ್ತಾರೆ ಅಂತ ಅನ್ಸುತ್ತೆ. ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ? ಅಬ್ಸರ್ವ್ ಬ್ರೋ, ಲೈಕ್ ಇವಾಗಿನ ಟಿ20 ಸ್ಟ್ಯಾಂಡರ್ಡ್ಸ್ ಎಲ್ಲ ನೋಡ್ತಾ ಇದ್ರೆ ಎಲ್ಲ ಟೀಮ್ ಅಷ್ಟೇ ಅವರು ಅಟ್ಯಾಕ್ ಮಾಡಕ್ಕೆ ಬರ್ತಾರೆ ಪವರ್ ಪ್ಲೇ ಅಲ್ಲಿ. ಸೊ ಫಿನ್ ಆಲನ್ ಅವ್ರದ್ದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇರೋದೇ ಅಟ್ಯಾಕಿಂಗ್. ಸೊ ಅಗ್ರೆಸಿವ್ ಪ್ಲೇಯರ್ ಆಗಿರೋದ್ರಿಂದ ಸೊ ಅವ್ರಿಗೆ ನೀವು ಎಲ್ಲಿ ಬೌಲ್ ಮಾಡಿದ್ರು ಕೂಡ ಪವರ್ ಪ್ಲೇ ಅವರು ಚಾನ್ಸ್ ತಗೊಳ್ತಾರೆ. ಮತ್ತೆ ಆ ಶಾರ್ಟ್ ಮೇಕಿಂಗ್ ಎಬಿಲಿಟೀಸ್ ಇದೆ, ಮತ್ತೆ ಈಸಿಲಿ ಕ್ಲಿಯರ್ ಮಾಡ್ತಾರೆ ಬೌಂಡ್ರಿಗಳನ್ನ. ಸೊ ಅಂತ ಪ್ಲೇಯರ್ ಇದ್ದಾಗ ಬೌಲರ್ಸ್ಗೆ ಸ್ವಲ್ಪ ಕಾಡಕ್ ಕೊಡಬಹುದು ಅವರು. ಸೊ ಆತರ ಇದ್ದಾಗ ಬೌಲರ್ಸ್ ಬೌಲಿಂಗ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ಸೊ ಫಿನಾಲ್ ಲೈಕ್ ಅಟ್ ಎನಿ ಡೇ, ಈವನ್ ವರ್ಲ್ಡ್ ಕಪ್ ಅಲ್ಲೂ ಕೂಡ ಆ ತರ ಕ್ರೇಜಿ ಫಾರ್ಮ್ ಅಲ್ಲಿ ಇದ್ದು ಒಬ್ಬೊಬ್ಬರನ್ನೇ ಸೆಮಿಫೈನಲ್ ಅಲ್ಲಿ ಕ್ವಿಕ್ ಫೈರ್ 100 ಹೊಡೆದು ಸಿಂಗಲ್ ಹ್ಯಾಂಡೆಡ್ಲಿ ವಿನ್ ಮಾಡ್ತಾರೆ ಅಗೇನ್ಸ್ಟ್ ಸೌತ್ ಆಫ್ರಿಕಾ. ಸೊ ಅದೇ ಟಚ್ ಫಾರ್ಮ್ ಎಲ್ಲೂ ಕೂಡ ಕಂಡು ಮಾಡ್ತಾ ಇದಾರೆ. ಸೊ ಅವರನ್ನು ಕೂಡ ಅಷ್ಟೇ ಸ್ಟಾರ್ಟ್ ಸಿಗುತ್ತೆ ಅವ್ರ ಟೀಮ್ಗೆ. ಅಜಿಂಕ್ಯ ಕೂಡ ಈ ಕಡೆ ಇವ್ರು ಅಗ್ರೆಸಿವ್. ಸೊ ಈಸಿಲಿ ಇಬ್ರು ಕೂಡ ಕ್ಲೀನ್ ಆಗಿ ಆಡಿ ಅಪೋಸಿಷನ್ಗೆ ಒಂದು ಒಳ್ಳೆ ಕಾಡಕ್ ಕೊಡ್ತಾರೆ ಅಂತ ಅನಿಸ್ತಾ ಇದೆ. ಎಸ್, ಟ್ರೂ. ಹಾಗೆ ನಾವು ರಘುವಂಶಿ ಬಗ್ಗೆ ಮಾತಾಡೋದಾದ್ರೆ, ಸೊ ಯಂಗ್ಸ್ಟರ್ ತುಂಬಾ ಒಳ್ಳೆ ನಾಕ್ ಆಡಿದ್ದಾರೆ ನಿನ್ನೆ. ಹಾಗೂ ಆಲ್ ದಿ ಅದರ್ ಮೆಂಬರ್ಸ್, ಕ್ಯಾಮ್ರನ್ ಗ್ರೀನ್ ಆಗಿರ್ಬೋದು, ರಿಂಕು ಸಿಂಗ್ ತುಂಬಾ ಸಗದಾಗಿ ಆಡಿದ್ದಾರೆ. ಚಂದು ಬ್ರೋ, ನಿಮ್ಗೆ ಆಕ್ಚುಲಿ ಇವ್ರದ್ದು ಮುಂಬೈ ಇಂಡಿಯನ್ಸ್ ಬೌಲಿಂಗ್, ಅವ್ರ ಪವರ್ ಪ್ಲೇಯಲ್ಲಿ ಬೌಲಿಂಗ್ ಹೇಗಿತ್ತು? ಆಕ್ಚುಲಿ ಹಾರ್ದಿಕ್ ಪಾಂಡ್ಯ ಮಾಡಿದ್ದು ಕರೆಕ್ಟ್ ಆಗಿತ್ತ? ಯಾರನ್ನ ಫಸ್ಟ್ ತರಬೇಕಿತ್ತು? ವಾಟ್ ಯು ಸೇ? ಸೊ ಇದು ಬೌಲಿಂಗ್ ಮುಂಬೈ ಇಂಡಿಯನ್ಸ್ ಅಂತ ಹೇಳಕ್ ಬರಲ್ಲ, ಸಪೋರ್ಟ್ ಮಾಡಲ್ಲ ಗೊತ್ತಿದೆ. ಸೊ ಹಾರ್ದಿಕ್ ಪಾಂಡ್ಯ ವರ್ಲ್ಡ್ ಕಪ್ ಅಲ್ಲೂ ಇಲ್ಲ ಲಾಸ್ಟ್ ಇಯರ್ ಇರ್ಬೋದು ನ್ಯೂ ಬಾಲ್ ಆಗ್ತಾ ಇದಾರೆ. ಸೊ ಅಲ್ಲಿ ನಾವು ಹಾರ್ದಿಕ್ ಪಾಂಡ್ಯ ಬಂದಿದ್ದು ತಪ್ಪಂತ ಅನ್ನಕ್ಕಾಗಲ್ಲ. ಏನಕ್ಕಂದ್ರೆ ಹಾರ್ದಿಕ್ ಪಾಂಡ್ಯ ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ನ್ಯೂ ಬಾಲ್ ಹಾಕಿದ್ ಬೌಲರ್. ಸೊ ಸ್ಟ್ರೈಟ್ ಅವೇ ನಾವು ಬುಮ್ರಾ ಎಲ್ಲ ಪವರ್ ಪ್ಲೇಸ್ ಎಲ್ಲ ತರಕ್ ಹೋಗಲ್ಲ. ಏನಕ್ಕಂದ್ರೆ ರನ್ಸ್ ಲೀಕ್ ಆಗತ್ತೆ ಆಬ್ವಿಯಸ್ಲಿ ಪವರ್ ಪ್ಲೇ ಅಲ್ಲಿ. ಸೊ ಹೇಳಕ್ ಅದು ಪ್ರಾಬ್ಲಮ್ ಇಲ್ಲ. ಬಟ್ ದರ್ಶನ್ KKR ಬ್ಯಾಟ್ ಅಜಿಂಕ್ಯ ರನ್, ಸೊ ಸಿಕ್ಸ್ ಎಲ್ಲ ಅಂತ. ಸೊ ರಹಾನೆ ತುಂಬಾ ಡಿಫ್ರೆಂಟ್ ಅಪ್ರೋಚ್ ಆಗಿದೆ. ಸೊ ಇಂಟೆಂಟ್ ಕರೆಕ್ಟ್ ಆಗಿದೆ, ಫಾಸ್ಟ್ ಆಗಿ ರನ್ ಸ್ಕೋರ್ ಮಾಡ್ಬೇಕಂತ. ಸೊ ಅದೇ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಅಂತ. ಅಂಗ್ರೀಶ್ ರಘುವಂಶಿ ಬಗ್ಗೆ ಹೇಳಬೇಕು. ಸೊ 29 ಬಾಲ್ 51 ಐ ಗೆಸ್. ಓಕೆ, ಸೊ ಯಾವ ತರ ಬ್ಯಾಟಿಂಗ್ ಅಂದ್ರೆ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಅದು ಫಾರ್ ಕಲ್ಕತ್ತಾ ನೈಟ್ ಅಂದ್ರೆ 2 ರನ್ ಆಡಿದ್ದು. ಸೊ ಹಾಫ್ ಸೆಂಚುರಿ ಕ್ರೂಷಿಯಲ್ ಇತ್ತು. ಶಾರ್ಟ್ಸ್ ಮಾತ್ರ ತುಂಬಾ ಕ್ಲಿಯರ್ ಆಗಿತ್ತು, ಇಂಟೆಂಟ್ ಕೂಡ ಕ್ಲಿಯರ್ ಆಗಿತ್ತು. ಸೊ ಈಸ್ ದ ಗೈ ಟು ವಾಚ್ ಔಟ್ ಫಾರ್ IPL 2026. ಓಕೆ, ಸೊ ತುಂಬಾ ಚೆನ್ನಾಗಿ ಬ್ಯಾಟ್ ಮಾಡಿದ್ದು. ಅಂಡ್ ಒನ್ ಮೋರ್ ಥಿಂಗ್, ಟ್ರೆಂಟ್ ಬೋಲ್ಟ್ ಸೊ ಅಷ್ಟು ಚೆನ್ನಾಗಿ ಬೌಲಿಂಗ್ ಹಾಕಿಲ್ಲ ನ್ಯೂ ಬಾಲ್. ಸೊ ಎವ್ರಿ ಟೈಮ್ ಟ್ರೆಂಟ್ ಬೋಲ್ಟ್ ಟ್ರಬಲ್ ಮಾಡ್ತಾ ಇದ್ರು ಬ್ಯಾಟ್ಸ್ಮನ್ಸ್ಗೆ. ಬಟ್ ದಿಸ್ ಟೈಮ್ ಸೊ ಸ್ವಲ್ಪ ಅಲ್ಲಿ ಅವರು ಅವ್ರದ್ದು ಬೌಲಿಂಗ್ ಕಾಣಿಸಿಲ್ಲ. ಹಾರ್ದಿಕ್ ಪಾಂಡ್ಯ ಎಕ್ಸಿಕ್ಯೂಟ್ ಕೂಡ ಚೆನ್ನಾಗಿ ಮಾಡಿಲ್ಲ. ಪವರ್ ಪ್ಲೇ ತುಂಬಾ ಪ್ರಾಬ್ಲಮ್ ಆಯ್ತು ಅವರಿಗೆ, ವಿಕೆಟ್ ಸಿಗ್ಲಿಲ್ಲ. ಮತ್ತೆ ತುಂಬಾ ಫಾಸ್ಟ್ ಆಗಿ ರನ್ ಸ್ಕೋರ್ ಮಾಡಿದ್ರು ಫಿನ್ನರನ್ ಮತ್ತೆ ಅಜಿಂಕ್ಯ ರಹಾನೆ. ಸೊ ಇಲ್ಲಿ ಒಂದು ಅಂದ್ರೆ ಮತ್ತೆ ಶಾರ್ದುಲ್ ಠಾಕೂರ್ ಎಲ್ಲಿಂದ ಬಂದು ವಿಕೆಟ್ಸ್ ತೆಗೆದು ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಲಾರ್ಡ್ ಶಾರ್ದುಲ್ ಠಾಕೂರ್. ಸೊ ಆಫ್ಟರ್ ಫಿನ್ನಲ್ ಸ್ವಲ್ಪ ರನ್ ಗ್ರೀನ್ ಬಂದ್ರು, ಪವರ್ ಪ್ಲೇ ಅಲ್ಲಿ ಅಷ್ಟು ಸ್ಕೋರ್ ಬಂದ್ರು ಕಡಿಮೆ ಆಯ್ತು. ಸೊ ಇನ್ ಬಿಟ್ವೀನ್ 7 to 15 ಅವರ್ಸ್ ಅಷ್ಟು ಸ್ಕೋರ್ ಮಾಡಕ್ಕಾಗಿಲ್ಲ. ಬಟ್ 220 ಅಟ್ ಒಂದ್ ಕಡೆ ವೆರಿ ಗುಡ್ ಸ್ಕೋರ್ ಅಂತ ಅಂದ್ರೆ ಯಾವಾಗ ಬೌಲಿಂಗ್ ಸಪೋರ್ಟ್ ಮಾಡುತ್ತೆ. ಸೊ ಲೈಕ್ ಸುನಿಲ್ ನಾರಾಯಣ್ ಮತ್ತೆ ವರುಣ್ ಚಕ್ರವರ್ತಿ ಅವ್ರು ಯಾವಾಗ ಸಪೋರ್ಟ್ ಮಾಡ್ತಾರೆ ಅವಾಗ ಸ್ಪಿನ್ ಆಗುತ್ತೆ. ಇಲ್ಲ ಅಂದ್ರೆ ದಟ್ ಮುಂಬೈ ಟೀಮಿಗೆಲ್ಲ ಆ ಸ್ಕೋರ್ ಎಲ್ಲ ಡಿಫೆಂಡ್ ಮಾಡೋದು ತುಂಬಾ ಕಷ್ಟ. ಹೌದು, ನಿಜ. ದರ್ಶನ್ ಬ್ರೋ, ಶಾರ್ದುಲ್ ಠಾಕೂರ್ ಬಗ್ಗೆ, ಸೊ ಶಾರ್ದುಲ್ ಠಾಕೂರ್ ಅಟ್ಯಾಕ್ ಹೇಗಿತ್ತು? ಐ ಥಿಂಕ್ ಹೋಮ್ ಬಾಯ್ ಶಾರ್ದುಲ್ ಠಾಕೂರ್ ವಾಂಕಡೆ ಪಿಚ್ ಅಲ್ಲಿ. ಸೊ ಡೇ ಅಂಡ್ ಡೇ ಔಟ್ ಪ್ರಾಕ್ಟೀಸ್ ಮಾಡಿರ್ತಾರೆ ಅಂಡ್ ಈಸಿಲಿ ಅಸೆಸ್ ಮಾಡಿರ್ತಾರೆ ಪಿಚ್ಚಿಂಗ್ ಬೌಲಿಂಗ್ ಮಾಡಬೇಕು ಆ ಪರ್ಟಿಕ್ಯುಲರ್ ಅಂದ್ರೆ. ಅಂಡ್ ಟು ಬಿ ಫ್ಯಾಕ್ಟ್, ಟ್ರೆಂಟ್ ಬೋಲ್ಟ್ ಎಂತೆಂಥ ಬೌಲರ್ಸ್ಗಳು ಇದ್ರೂ ಕೂಡ ಯಾರಿಗೂ ಕೂಡ ವಿಕೆಟ್ ಪಿಕ್ ಮಾಡೋಕ್ಕಾಗಿಲ್ಲ. ಬಟ್ ದೆನ್ ಇನ್ನೊಂದು ಬೇರೆ ರೀತಿ ನೋಡಕ್ ಹೋದ್ರು ಕೂಡ ಮೇ ಬಿ ಬೇರೆಯವ್ರಿಗೆ ಹೊಡೆಯಕ್ ಆಗ್ತಿಲ್ಲ ಅಂತ ಹೇಳಿ ಶಾರ್ದುಲ್ ಠಾಕೂರ್ಗೆ ಇನ್ನೂ ಬೆಟರ್ ಆಗಿ ಹೊಡಿಬೋದು ಅಂತ ಟ್ರೈ ಮಾಡಿನೂ ಕೂಡ ಜಾಸ್ತಿ ಹೊಡೆಯಕ್ಕಂತ ಟ್ರೈ ಮಾಡಿನೇ ಅವ್ರದ್ದೇನದು ಸ್ಲೋವರ್ ಬಾಲ್ಸ್ ಆಗಿರ್ಬೋದು, ವೈಡರ್ ಬಾಲ್ ಆಗಿರ್ಬೋದು, 6 ಹೊಡೆಯಕ್ಕೆ ಹೋಗಿನೇ ಅಲ್ಲಿ ಔಟ್ ಆಗಿರೋ ಥರನೇ ಕಾಣಿಸ್ತು. ಆಲ್ಮೋಸ್ಟ್ ಫಿನ್ ಆಲೆನ್ ಔಟ್ ಆಗಿದ್ದು ಅಷ್ಟೇ, ಅಜಿಂಕ್ಯ ರಹಾನೆ ಔಟ್ ಆಗಿದ್ದು ಅಷ್ಟೇನೆ. ಸೊ ಹಾಗಾಗಿ ಐ ಮೀನ್ ಗೊತ್ತಿಲ್ಲ, ಈ ಹ್ಯಾಸ್ ಫೌಂಡ್ ದಟ್ ಮ್ಯಾಜಿಕ್ ಇನ್ ಹಿಸ್ ಹ್ಯಾಂಡ್. ಸಮ್ಮೋ ವಿಕೆಟ್ ಬಿದ್ದೇ ಬೀಳುತ್ತೆ. ಸೊ ಹೋಪ್ಫುಲಿ ಮುಂಬೈಗೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ಈಗ ಪ್ಲೇ ಆಲ್ ದ ಮ್ಯಾಚಸ್ ಫಾರ್ ಮುಂಬೈ ಅಂತ ಹೇಳ್ತೀನಿ. ಹಾರ್ದಿಕ್ ಪಾಂಡ್ಯ ಕೂಡ ಎಷ್ಟೊಂದು ಕಡೆ ಹೇಳಿದ್ದಾರೆ. ಸೊ ಯು
play all the matches ಅಂತ. Somehow he has a knack of getting wickets, so that's all we want in a T20 game. ಹೌದು. ಸೊ ಅಟ್ ದಿ ಎಂಡ್ ನಮ್ಮ KKR ಅವರು ಸ್ಕೋರ್ ಬೋರ್ಡಲ್ಲಿ 220 ಹಾಕ್ತಾರೆ. ಸೊ 220 for 4 ಔಟ್ ಆಫ್ 20 overs. ಕಮಿಂಗ್ ಟು ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್. ಸೊ ಮುಂಬೈ ಇಂಡಿಯನ್ಸ್ ಅಲ್ಲಿ ಬ್ಯಾಟಿಂಗ್ ಓಪನಿಂಗ್ ಬಂದಿದ್ದು ರೋಹಿತ್ ಶರ್ಮಾ ಹಾಗೂ ರಿಕಲ್ಟನ್. ಸೊ ಕೌಶಿ ಬ್ರೋ, ಫ್ಯೂ ವರ್ಡ್ಸ್ ಅಬೌಟ್ ರೋಹಿತ್ ಶರ್ಮಾ. ಬ್ರೋ, ನಮ್ದು ಪ್ರೀ ರಿವ್ಯೂ ಅಲ್ಲಿ ನಾನು ಹೇಳ್ಬಿಟ್ಟಿದ್ದೆ, ಇಟ್ ವಿಲ್ ಬಿ ದಿ ಇಯರ್ ಫಾರ್ ರೋಹಿತ್ ಶರ್ಮಾ ಅಂತ. ಯಾಕೆ ಅಂತ ಹೇಳಿದ್ರಂದ್ರೆ, ಸೊ ಲಾಸ್ಟ್ ಒಂದು 6 months ಅವ್ರದ್ದು ಟ್ರಾನ್ಸ್ಫಾರ್ಮೇಶನ್ ಏನಾಗಿದೆ ಬ್ರೋ. ಈಸ್ ಲೀಡರ್, ಈಸ್ ಫಿಟ್ ಎವರ್. ಮತ್ತೆ ಇವಾಗ ಆ ಶಾರ್ಟ್ಸ್ ಎಲ್ಲ ಪಡೆಯಕ್ಕೆ ಅವ್ರಿಗೆ 1 second ಏನೋ ಜಾಸ್ತಿನೇ ಇರುತ್ತೆ, ಯಾಕಂದ್ರೆ ಫಿಟ್ನೆಸ್ ಅಷ್ಟೇ ಹೆಲ್ಪ್ ಮಾಡಿದೆ. ಸೊ ನಾವು ವಿರಾಟ್ ಕೊಹ್ಲಿ ನೋಡಿದೀವಿ, ಒಂದ್ 20 ವರ್ಷ ಕ್ರಿಕೆಟ್ ಆಡಿದರೆ ದ ಫಿಟ್ನೆಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಸೊ ಇವಾಗ ಅವ್ರಿಗೆ ಬರೀ ಬೋಡೀಸ್ ಒಂದೇ ಆಡ್ತಿರೋದು, ಪ್ಲಸ್ T20 ಟೆಸ್ಟ್ ಕ್ರಿಕೆಟ್ ರಿಟೈರ್ಮೆಂಟ್ ಕೊಟ್ಮೇಲೆ, ಮತ್ತೆ ಕ್ಯಾಪ್ಟನ್ಶಿಪ್ ಪ್ರೆಷರ್ ಇಲ್ಲ, ಈಸ್ ವೆರಿ ಫ್ರೀ. ಸೊ ಆ ತರ ಪ್ಲೇಯರ್, ಪ್ಲಸ್ ನೆನ್ನೆ ಆಡಿದ ಶಾರ್ಟ್ಸ್ ನೀವು ನೋಡ್ಬೇಕು ಬ್ರೋ, ಇಟ್ಸ್ ವೆರಿ ಫ್ರೀ, ವೆರಿ ಕಾಮ್, ಎಲ್ಲೂ ಕೂಡ ಆಂಕ್ಷಿಯಸ್ ಇಲ್ಲ. ಮತ್ತೆ ಈ ಶಾರ್ಟ್ಸ್ ಆಡ್ಲೇಬೇಕಂತ ಪ್ರೀ ಡಿಟರ್ಮೆಂಟ್ ಇಲ್ಲ, ಬಾಲ್ ಹಾಕ್ತಾರೆ ಕ್ಲೀನ್ ಆಗಿ ಟುವರ್ಡ್ಸ್ ದ ಲೈನ್ ಹೊಡಿತಿರೋದು. ನನ್ಗೆ ಒಂದ್ ಶಾರ್ಟ್ ಬ್ರೋ, ವರುಣ್ ಚಕ್ರವರ್ತಿ ಸೆಕೆಂಡ್ ಬಾಲ್ ಹಾಕ್ತಾರೆ, ಓವರ್ ದ ಕವರ್ಸ್ ಜಸ್ಟ್ ಚೆಕ್ ಡ್ರೈವ್ ಮಾಡೋದು 20 into 6. ಸೊ ಅದೊಂದ್ ಶಾರ್ಟ್ ಹೇಳುತ್ತೆ ಲೈಕ್ ದಿಸ್ ವಿಲ್ ಬಿ ದ ಇಯರ್ ಫಾರ್ ರೋಹಿತ್ ಶರ್ಮಾ ಅಂತ. ಪ್ಲಸ್ ಅವ್ರದ್ದು ಬ್ಯಾಟಿಂಗ್ ಲೈನ್ ಅಪ್ ಹಂಗಿದೆ, ಪ್ಲಸ್ ರೋಹಿತ್ ಶರ್ಮಾ ಈ ತರ ಆಡ್ತಿರೋದು ನೋಡಿದ್ರೆ ವೆರಿ ಡೇಂಜರಸ್ ಸೈನ್ಸ್ ಫಾರ್ ಅದರ್ ಟೀಮ್ಸ್. ಹೌದು ಹೌದು, ನಿಜ. ಸೊ ಅವ್ರು ಹೊಡೆದಿರೋದ್ರಲ್ಲಿ 38 balls 78 runs, ಅದರಲ್ಲಿ 6 sixes and 6 fours. ಒಳ್ಳೆ ಟಾಪ್ ಕ್ಲಾಸ್ ಬ್ಯಾಟಿಂಗ್. ಅವರು ಮುಂಚೆ ಹೇಗೆ ಆಡ್ತಿದ್ರು, ಈಗ ಟ್ರಾನ್ಸ್ಫಾರ್ಮ್ ಆದ್ಮೇಲೂ ಕೂಡ ಹಾಗೆ ಅದೇ ರೀತಿನೇ ಅವರ ಫಾರ್ಮ್ ಕೂಡ ಕಂಟಿನ್ಯೂ ಮಾಡ್ತಿದ್ದಾರೆ. ಹಾಗೆ ಟಾಕಿಂಗ್ ಅಬೌಟ್ ರೇಯಾನ್ ರಿಕಲ್ಟನ್, ದರ್ಶನ್ ಬ್ರೋ, ರೇಯಾನ್ ರಿಕಲ್ಟನ್. ರಿಕಲ್ಟನ್ ಐ ಥಿಂಕ್ ನೋಡಿದ್ದೀವಿ ವಾಟ್ ಕೈಂಡ್ ಆಫ್ ಅ ಟ್ಯಾಲೆಂಟ್ ಈಸ್ ಅಂತ. ಆ ಸ್ವೀಪ್ ಶಾರ್ಟ್ಸ್ಗಳಿದೆ, ಡೌನ್ ದ ಗ್ರೌಂಡ್ ಶಾರ್ಟ್ಸ್ಗಳಿದೆ, ಆ್ಯಂಡ್ ಫುಲ್ ಶಾರ್ಟ್ಸ್ಗಳು ಕೂಡ ಸಖತ್ತಾಗಿದೆ ಶಾರ್ಟ್ಸ್ಗಳು ಮಾತ್ರ. ಆ್ಯಂಡ್ ದ ವೇ ಈವನ್ ರೋಹಿತ್ ಶರ್ಮಾ ಅದರ್ ಎಂಡಲ್ಲಿ ಹೊಡಿತಿದ್ರು ಕೂಡ, ಈ ಟುಕ್ ಇಸ್ ಟೈಮ್ ಇನಿಷಿಯಲಿ ಒಂದು ಫಸ್ಟ್ ಫ್ಯೂ ಬಾಲ್ಸ್, ದೆನ್ ಈವನ್ ಈ ಸ್ಟಾರ್ಟೆಡ್ ಅಟ್ಯಾಕ್. ಕ್ಲೂಲೆಸ್ ಬೌಲರ್ಸ್ ಎಲ್ಲಿ ಬೌಲಿಂಗ್ ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ರಿಕಲ್ಟನ್ಗೆ. ಹೌದು, ಈ ಗಾಟ್ ಫ್ಯೂ ಚಾನ್ಸಸ್ ಅಂತ ಹೇಳ್ಬೋದು, ಕ್ಯಾಚ್ ಡ್ರಾಪ್ ಆಗಿದ್ರು ಕೂಡ, ಬಟ್ ಐ ಥಿಂಕ್ ಈ ಕನ್ವರ್ಟೆಡ್ ಆ್ಯಂಡ್ ಮೇಡ್ ಇಟ್ ವೆರಿ ಬಿಗ್. ಸೊ ಕ್ವಿಂಟನ್ ಡಿಕಾಕ್ ಇದ್ರೂ ಕೂಡ ಟೀಮ್ ಮ್ಯಾನೇಜ್ಮೆಂಟ್ ಅವರು ಇಲ್ಲ ರಿಕಲ್ಟನ್ಗೆ ಹೋಗ್ತೀವಿ ಅಂತ ಹೇಳಿ ಬ್ಯಾಟಿಂಗ್ ಕಳಿಸಿದ್ರು. ಐ ಥಿಂಕ್ ಡಿಸಪಾಯಿಂಟ್ ಮಾಡಲಿಲ್ಲ ರಿಕಲ್ಟನ್. ಆ್ಯಂಡ್ 100+ ಪಾರ್ಟ್ನರ್ಶಿಪ್ ಸಾಲಿಡ್ ಮುಂಬೈಗೆ. ಸೊ ಈ ರೀತಿ ಇವರು ಓಪನಿಂಗ್ ಪಾರ್ಟ್ನರ್ಶಿಪ್ ಕೊಟ್ಬಿಟ್ರೆ ಸ್ಟಾಪ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸಾಕಾಗಿತ್ತು ನೋಡೋದಕ್ಕೆ. ಮತ್ತು ಶಾರ್ಟ್ಸ್ಗಳು, ಎಸ್ಪೆಷಲಿ ದ ಸ್ವೀಪ್ ಶಾರ್ಟ್ಸ್ಗಳು ಮಾತ್ರ ಕ್ರೇಜಿ ಶಾರ್ಟ್ಸ್ಗಳು ಮಾತ್ರ. ಅದು ಸುನಿಲ್. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಸುನಿಲ್ ನಾರಾಯಣ್ಗೆ ಪಿಕ್ ಮಾಡೋದು ಅಷ್ಟು ಈಸಿನೇ ಅಲ್ಲ ಗುರು. ಲಿಟ್ರಲ್ ಅದು ಡ್ರಿಫ್ಟ್ ಮಾಡ್ತಾರೆ, ಸ್ಪಿನ್ ಮಾಡ್ತಾರೆ, ಆ್ಯಂಡ್ ಟರ್ನ್ ಕೂಡ ಆಗ್ತಿತ್ತು. ಯಾರಿಗೂ ಟರ್ನ್ ಆಗ್ತಿರಲಿಲ್ಲ, ಬಟ್ ಸುನಿಲ್ ನಾರಾಯಣ್ ಟರ್ನ್ ಆಗ್ತಾ ಇತ್ತು. ನಾನೇ ಸುನಿಲ್ ನಾರಾಯಣ್ಗೆಲ್ಲ ಕಷ್ಟ ಗುರು ಅಂತ ಅನ್ಕೊಂಡೆ. ಪವರ್ ಪ್ಲೇ ಆದ್ಮೇಲೂ ಕೂಡ ಸುನಿಲ್ ನಾರಾಯಣ್ ತಂದ್ರು, ಬಟ್ ಪಿಕ್ ಮಾಡಿದ್ ಮಾತ್ರ ಕ್ಲೂಲೆಸ್. ಸುನಿಲ್ ನಾರಾಯಣ್ಗೂ ಗೊತ್ತಾಗಿಲ್ಲ ಏನ್ ಮಾಡ್ಬೇಕು ಅಂತ, ಅಲ್ಲಿ ಸ್ಟಾಪ್ ಮಾಡೋಕ್ಕೂ ಆಗಿಲ್ಲ ಅವರಿಗೆ. ರೆಡ್ ಔಟ್ ಫಾರ್ಮ್ ರಿಕಲ್ಟನ್ ಅಂತೂ. ಟ್ರೂ. ಸೊ ಅವ್ರು ಆಲ್ರೆಡಿ ಓಪನಿಂಗ್ ಬ್ಯಾಟ್ಸ್ಮನ್ಸ್ ಇವ್ರು ಹೇಗೆ ಆಡ್ತಿದ್ರು ಅದ್ ನೋಡ್ಬಿಟ್ಟು ನಾನು ಆಲ್ಮೋಸ್ಟ್ ಇವರೇ ವಿತ್ ನೋ ಲಾಸ್ ಅಲ್ಲಿ ಹೊಡಿತಾರೆ ಅಂತ ಅನ್ಕೋತಿದ್ದೆ. ಬಟ್ ಅಲ್ಲಿ ಸಖತ್ತಾಗಿ ಬಂದು ಕ್ಯಾಚ್ ಹಿಡಿದಿದ್ದು ರೋಹಿತ್ ಶರ್ಮಾ ಕ್ಯಾಚ್, ರಾಯ್. ಸೊ ಅದು ಮಾತ್ರ ಸೂಪರ್ ಆಗಿತ್ತು ಕ್ಯಾಚ್. ಅಂಡ್ ಅಗೇನ್ ಕಮಿಂಗ್ ಟು ಸೂರ್ಯಕುಮಾರ್ ಯಾದವ್ ಅಂಡ್ ತಿಲಕ್ ವರ್ಮಾ. ಸೊ ಚಂದು ಬ್ರೋ, ಸೊ ಸೂರ್ಯಕುಮಾರ್ ಯಾದವ್ ಅವರು ಆಡ್ತಿರೋ ಕನ್ಸಿಸ್ಟೆನ್ಸಿ ಅಥವಾ ಅವ್ರು ಆಡ್ತಿರೋ ಫಾರ್ಮ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಆಲ್ರೆಡಿ ಮ್ಯಾಚ್ ಡಿಸೈಡ್ ಆಗಿತ್ತು. ದರ್ಶು ಹೇಳ್ದಾಗೆ ರಿಕಲ್ಟನ್. ಸೊ ಸುನಿಲ್ ನಾರಾಯಣಿಗೆ ಆಫ್ ಸ್ಪಿನ್ನರ್ ಇದುವರೆಗೂ ಯಾರು ಆತರ ಪಿಕ್ ಮಾಡಿಲ್ಲ. ಓನ್ಲಿ ಬ್ಯಾಟ್ಸ್ಮನ್ ಸುನಿಲ್ ನಾರಾಯಣ್ಗೆ ಅಟ್ಯಾಕ್ ಮಾಡಿದ್ರೆ ಅಂದ್ರೆ ಸುರೇಶ್ ರೈನಾ. ಸೊ ಇವಾಗ ಸ್ಟಾಟ್ಸ್ ನೋಡಿದ್ರು, ಸುನಿಲ್ ಅಗೇನ್ಸ್ಟ್ ರೈನಾ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಲೆಫ್ಟ್ ಹ್ಯಾಂಡರ್. ಬಟ್ ರಿಕಲ್ಟನ್ ಇರೋ ಫಾರ್ಮಿಗೆ ರಿಕಲ್ಟನ್ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡ್ತಾನೆ. ಸೌತ್ ಆಫ್ರಿಕಾಗೂ 1 ಡೌನ್ ಆಡಿದ್ದು. ಸೊ ಅವ್ರಿಗೂ ಆಪ್ಷನ್ಸ್ ತುಂಬಾ ಜನ T20 ಸ್ಪೆಷಲಿಸ್ಟ್ ಎಲ್ಲ ಇದ್ರು. ಬಟ್ ರಿಕಲ್ಟನ್ ಪ್ಲೇ ಮಾಡಿದ ಏನಂತಂದ್ರೆ, ODI ನಾನು ಡೊಮೆಸ್ಟಿಕ್ ಇಂದ ನೋಡ್ತಾ ಇದ್ದೇನೆ ರಿಕಲ್ಟನ್ಗೆ, ODI ಇಂದ T20ಗೆ ಟ್ರಾನ್ಸ್ಫಾರ್ಮ್ ಆಗಿರೋ ಬ್ಯಾಟ್ಸ್ಮನ್ ಅವನು.
ಸೊ ಕಂಡೀಷನ್ ಗಾರ್ಡ್ ಬ್ಯಾಟ್ಸ್ಮನ್ ಸಖತ್ ಪಿಕ್ಸ್, ಅದು ಸ್ಲಾಗ್ ಮಾಡಿದಂತು, ಕಂಟ್ರಿ ಎಲ್ಲ ಹೊಡೆದಿದಂತು ಸಖತ್ ಪಿಕ್ಸ್, ಫ್ರೈಟ್ ಡೌನ್ ರಿಕಲ್ಟನ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ. ಸೊ ರೋಹಿತ್ ಶರ್ಮಾ, ಅದೇ ಕೌಶಿ ಮೆನ್ಷನ್ ಮಾಡಿದಾಗೆ ಅರ್ಲಿಯರ್ ಅಂದ್ರೆ ಇವಾಗ ಪ್ರೆಷರ್ ಇಲ್ಲ, ರೋಹಿತ್ ಶರ್ಮಾ ಲುಕ್ಸ್ ಡಿಫ್ರೆಂಟ್, ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾನೆ ಈ ಸಲ ಅಂತ ಹೇಳ್ತಾ ಇದ್ದ. ಸೊ ಅದು ಅವರು ಪ್ರೂವ್ ಮಾಡಿದ್ರು. ಮತ್ತೆ ಸೊ ಒನ್ ಡೌನ್ ಸೂರ್ಯಕುಮಾರ್ ಯಾದವ್ ಎನಿ ಡೇ ಫಸ್ಟ್ ಬಾಲ್ ಇಂದಾನೆ ಅಟ್ಯಾಕ್ ಮಾಡೋ ಬ್ಯಾಟ್ಸ್ಮನ್, ನೆನೆ ಕೂಡ ನೋಡಿದ್ವಿ. ಸೊ ಫಸ್ಟ್ ಡೇನೆ ಪಿಕ್ ಮಾಡಿ ಹೊಡೆದಿದ್ದು, ಅಟ್ಯಾಕಿಂಗ್ ಮಾಡೇ ಮಾಡ್ತಾನೆ. ನಂಬರ್ 4 ತಿಲಕ್ ವರ್ಮಾ, ನಂಬರ್ 5 ಹಾರ್ದಿಕ್ ಪಾಂಡ್ಯ, ದಿಸ್ ಟೀಮ್ ಲುಕ್ಸ್ ಡಿಫ್ರೆಂಟ್. ಅದು ಈ ವರ್ಷ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದಾರೆ. ಸೊ ನೋಡ್ಬೇಕು ಏನಾಗತ್ತೆ ಅಂತ. ಬಟ್ ಆಬ್ವಿಯಸ್ಲಿ ಬೇರೆ ಪಿಚರ್ಸ್ ಏನಾಗತ್ತೆ ನೋಡ್ಬೇಕು. ಬಟ್ ಈ ಪಿಚ್ ಅಲ್ಲೆಲ್ಲ 220 ಬೇರೆ ಟೀಮ್ ಇದ್ರು ಚೇಸ್ ಮಾಡ್ತಾ ಇದ್ರು. ಬಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಟೀಮ್ದು, ನೋಡೋಣ ಮುಂದೆ ಏನಾಗುತ್ತೆ. ಹೌದು. ಸೊ ಆಫ್ಟರ್ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಕೂಡ ಬರ್ತಾರೆ, ಜಾಯ್ನ್ ಆಗ್ತಾರೆ. ಸೊ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಅವ್ರು ಆಡ್ತಿದ್ದ ಸ್ಟೇಜ್ ಅಲ್ಲಿ ಸೊ ನನಗನ್ಸಿದ್ ಏನು ಅಂತಂದ್ರೆ ದೇ ಕುಡ್ ಹ್ಯಾವ್ ಕಂಪ್ಲೀಟೆಡ್ ದಿ ಮ್ಯಾಚ್ ಇವನ್ ಅರ್ಲಿಯರ್ ಆಲ್ಸೋ. ಅವರ ಪಾಯಿಂಟ್ಸ್ ಕೂಡ ಜಾಸ್ತಿ, ಐ ಮೀನ್ ರನ್ ರೇಟ್ ಆಗ್ತಿತ್ತು. ಬಟ್ ಅವರು ಯಾಕೆ ಅದನ್ನ ಹಾಕ್ಲಿಲ್ಲ ಅಂತ ನನ್ಗಂತೂ ಗೊತ್ತಾಗ್ಲಿಲ್ಲ. ಬಟ್ ಟೋಟಲಿ ಇಟ್ ವಾಸ್ ಮುಂಬೈ ಇಂಡಿಯನ್ಸ್ ಗೇಮ್ ಅಂತಾನೆ ಹೇಳ್ಬೋದು. ಬಟ್ ಫ್ಯೂ ಕ್ಯಾಚಸ್ ಕೂಡ ಡ್ರಾಪ್ ಮಾಡಿದ್ರು KKR ಅಲ್ಲಿ. ಹಾಗೂ ನಾವ್ ಇನ್ನೊಂದು ಮರ್ತೋದ್ವಿ ನಾವು ಮಾತಾಡಕ್ಕೆ, ದಟ್ ಈಸ್ ಟಾಸ್. ಸೊ ಎವ್ರಿ ಟೈಮ್ ಟಾಸ್ ಹಾಕಿದ ತಕ್ಷಣ ಅಲ್ಲಿ ಒಬ್ಬ ಕ್ಯಾಮ್ರಾಮನ್ ಬಂದು ಫೋಕಸ್ ಮಾಡ್ಬಿಟ್ಟು ತೋರಿಸ್ತಾರೆ ವಾಟ್ ಹ್ಯಾಪನ್, ಟಾಸ್ ಏನಾಯ್ತು ಅಂತ ಅಂದ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ಹಾರ್ದಿಕ್ ಪಾಂಡ್ಯ ಟಾಸ್ ಮಾಡಿದ ತಕ್ಷಣ ಟಾಸ್ ಪಾಯಿಂಟ್ ಕೆಳಗೆ ಬೀಳುತ್ತೆ, ಬಟ್ ಕ್ಯಾಮ್ರಾ ಬೇರೆ ಕಡೆ ಎಲ್ಲೋ ತೋರಿಸ್ತಾರೆ. ಸೊ ದೇ ಆರ್ ಲೀಕಿಂಗ್ ದಿ ಪ್ರೂಫ್ ಅಂತಾನೆ ಹೇಳ್ಬೋದು. ಬಟ್ ಅದೆಷ್ಟು ನಿಜನ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಬಟ್ ಟೋಟಲಿ ಇಟ್ ವಾಸ್ ಸ್ಪ್ಲೆಂಡೆಡ್ ಗೇಮ್. ಹಾಗೂ ಮುಂಬೈ ಇಂಡಿಯನ್ಸ್ ಅವರ ಓಪನಿಂಗ್ ಅಲ್ಲಿ, ಐ ಮೀನ್ ಫಸ್ಟ್ ಮ್ಯಾಚ್, ಓಪನಿಂಗ್ ಮ್ಯಾಚಸ್ ಅಲ್ಲಿ ಆಫ್ಟರ್ 14 years ಆಗಿದ್ದಾರೆ. ಸೊ ಇದು ಅವರ ರೆಕಾರ್ಡ್ ಕೂಡ. ಬಟ್ ಟೋಟಲಿ ದೇ ಪ್ಲೇಡ್ ವೆಲ್. ಆ ಜಿಂಕ್ಸ್ ಇಂದ ಆಚೆ ಬಂದಿದ್ದಾರೆ ಫೈನಲಿ. ಎಸ್. ಸೊ ಪ್ಲಸ್ ಇನ್ನೊಂದು ಸ್ಟಾರ್ಟ್ ಇದೆ, ಅವರು ಫಸ್ಟ್ ಮ್ಯಾಚ್ ವಿನ್ ಆದಾಗೆಲ್ಲ ಐಪಿಎಲ್ ವಿನ್ ಆಗಿಲ್ಲ ಅಂತ ಒಂದು ಸ್ಟಾರ್ಟ್ ಇದೆ. ಪ್ಲಸ್ ನೀತಾ ಅಂಬಾನಿ ಬೇರೆ ಪೋಸ್ಟ್ ಮ್ಯಾಚ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಒಂದು ಕೋಟ್ಸ್ ಬೇರೆ ಹೇಳ್ತಾರೆ, ಇವಾಗ ಹೇಗೆ ರಾಮ 14 ವರ್ಷ ವನವಾಸಕ್ಕೆ ಹೋಗಿ ಆಮೇಲೆ ಎಲ್ಲ ಸಿಕ್ಕಿದ್ದು, ಆ ತರ ಮುಂಬೈ ಇಂಡಿಯನ್ಸ್ ಗೆ ಆಫ್ಟರ್ 2012 14 ವರ್ಷ ಆದ್ಮೇಲೆ ಫಸ್ಟ್ ಮ್ಯಾಚ್ ವಿನ್ ಆಗ್ತಿರೋದು ಅಂತ. ಹೌದು, ನಾವು ವೆಯ್ಟ್ ಮಾಡಿ ನೋಡ್ಬೇಕಾಗುತ್ತೆ ಎಲ್ಲಿ ಫಿನಿಶ್ ಮಾಡ್ತಾರೆ. ಆಕ್ಚುಲಿ ಆಫ್ಟರ್ 6 to 7 ಮ್ಯಾಚಸ್ ಆಡೋಷ್ಟರಲ್ಲೇ ಗೊತ್ತಾಗೋಗಿರುತ್ತೆ ಅವ್ರು ಎಲ್ಲಿ ಟಾಪ್ ಅಲ್ಲಿ ಇರ್ತಾರ ಅಥವಾ ಬಾಟಮ್ ಏನು ಅಂತ ಗೊತ್ತಾಗೋಗುತ್ತೆ. ಸೊ ಲೆಟ್ಸ್ ಸಿ ಏನಾಗುತ್ತೆ. ಬಾಟಮ್ ಅಂತೂ ಅಲ್ಲ, ಬಾಟಮ್ ಆಲ್ರೆಡಿ ಒಂದಿದೆ. ಓಕೆ, ಥರ್ಡ್ ಮ್ಯಾಚ್ ಬಂದು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ಸೊ ಟಾಸ್ ಗೆದ್ದಿದ್ದು ರಾಜಸ್ಥಾನ್ ರಾಯಲ್ಸ್ ಅಂಡ್ ಚೂಸ್ ಟು ಬಾಲ್. ಸೊ ಬ್ಯಾಟಿಂಗ್ ಆಫ್ CSK ಅಲ್ಲಿ ಸಂಜು ಸ್ಯಾಮ್ಸನ್ ಕೂಡ ಆ್ಯಡ್ ಆಗಿರ್ತಾರೆ. ಸೊ ಸಂಜು ಸ್ಯಾಮ್ಸನ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೇನು ಅಂತಂದ್ರೆ ಅವ್ರು ವರ್ಲ್ಡ್ ಕಪ್ ಅಲ್ಲಿ ಎಲ್ಲಿ ಐ ಮೀನ್ ಯಾವ ಫಾರ್ಮ್ ಅಲ್ಲಿ ಇದ್ರು ಅದೇ ಫಾರ್ಮ್ ಅಲ್ಲಿ ಆಡ್ತಾರೆ ಅಂತ ಅನ್ಕೊಂಡಿದ್ವಿ. ಜಾಯ್ನಿಂಗ್ ಹ್ಯಾಂಡ್ಸ್ ವಿತ್ ಗಾಯಕ್ವಾಡ್ ಆಲ್ಸೋ. ಸೊ ದರ್ಶನ್ ಬ್ರೋ, ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ಸಂಜು ಸ್ಯಾಮ್ಸನ್ ಅಂಡ್ ಋತುರಾಜ್ ಗಾಯಕ್ವಾಡ್ ಓಪನಿಂಗ್ ಆಫ್ CSK? ಓಪನಿಂಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ನಾವು ಮ್ಯಾಚ್ ಪ್ರಿವ್ಯೂ ಕೂಡ ಮಾಡಿದ್ವಿ, ಯಾವ ಕಾಂಬಿನೇಷನ್ ಅಲ್ಲಿ CSK ಬರ್ತಾರೆ ಅಂತ. ಕಾಂಬಿನೇಷನ್ ಕ್ವೈಟ್ ನನಗೂ ಸರ್ಪ್ರೈಸಿಂಗ್ ಅಂತ ಅನಿಸ್ತು. ಒಂದಷ್ಟು ಏನೋ ಕಾಂಬಿನೇಷನ್ಗಳು. ಅದ್ರ ಜೊತೆಗೆ ನಾವೇನಕ್ಕೆ ಒಂದು ಪಾಯಿಂಟ್ ಏನು ರೈಸ್ ಮಾಡಿದ್ವಿ ಅಂದ್ರೆ ಅಟ್ಲೀಸ್ಟ್ ಈ ಸಲ ಏನು ಬ್ಯಾಟಿಂಗ್ ಫೋರ್ಟ್ರೇಸ್ನ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ ಅಂತ, ರೈಟ್ ಅಲ್ವಾ? ಸೊ ಬಟ್ ಅದೇ ನಾನೇನು ಯೋಚನೆ ಮಾಡ್ತಾ ಇದ್ದೆ ಅಂದರೆ, ಓಕೆಪ್ಪ ನಾನು ಪ್ರಿವ್ಯೂ ಅಲ್ಲಿ ಹೇಳಿದ್ದೆ ಮುಗಿಸಿದ್ದು 10th ಪೊಸಿಷನ್ ಇಂದ ಅಟ್ಲೀಸ್ಟ್ ಈ ಸೀಸನ್ನು ಅಪ್ ದ ಲ್ಯಾಡರ್ ಬರ್ತಾರೆ ಅಂತಂದ್ರೆ ಶುರು ಮಾಡಿದ್ದು ಅದೇ ಪೊಸಿಷನ್ ಇಂದ ಗುರು. ಐ ಮೀನ್ ಡಿಸಪಾಯಿಂಟಿಂಗ್, ವೆರಿ ವೆರಿ ಡಿಸಪಾಯಿಂಟಿಂಗ್. ಎಸ್ಪೆಷಲಿ ಎಷ್ಟೊಂದು ಜನ ವೆಯ್ಟ್ ಮಾಡ್ತಿರ್ತಾರೆ, ಓಕೆ ಇದು ಹೊಸ ಸೀಸನ್ ಹೊಸ ಥರ ಶುರು ಆಗುತ್ತೆ ಅಂತ. ಬಟ್ ಅಲ್ಟಿಮೇಟ್ಲಿ ಲಾಸ್ಟ್ ಸೀಸನ್ ಹೇಗಾಯ್ತು ಮ್ಯಾಚಸ್ಗಳು, ಈ ಪರ್ಟಿಕ್ಯುಲರ್ ಮ್ಯಾಚ್ ಕೂಡ ಅದೇ ರೀತಿನೇ ಆಯಿತು. ಪವರ್ ಪ್ಲೇಲಿ ಯಾವನು ಕೂಡ ನಿಂತ್ಕೋತಾ ಇಲ್ಲ, ವಿಕೆಟ್ಸ್ಗಳನ್ನ ಥ್ರೋ ಮಾಡ್ತಾ ಇದ್ದಾರೆ, ಕಂಡೀಷನ್ಸ್ನ ಅಸೆಸ್ ಕೂಡ ಮಾಡ್ತಾ ಇಲ್ಲ. ಆ್ಯಂಡ್ ಅಂಡರ್ ದ ಕವರ್ಸ್ ಇತ್ತು ಪಿಚ್ಚು. ಆಬ್ವಿಯಸ್ಲಿ ಬಾಲ್ ಮೂವ್ಮೆಂಟ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ.
ದೇ ಕುಡ್ ಹ್ಯಾವ್ ಟೇಕನ್ ಅ ಟೈಮ್ ಅಸೆಸ್ ಮಾಡಿ ದೆನ್ ಎಕ್ಸ್ಪ್ಲೋರ್ ಮಾಡ್ಬೋದಾಗಿತ್ತು ಅಂತ. ಬಟ್ ಯಾರು ಕೂಡ ಅಲ್ಲಿ ಪಿಚ್ಗೆ ಅಸೆಸ್ ಫಿಯರ್ಲೆಸ್ ಕ್ರಿಕೆಟ್ ಆಡ್ತೀವಿ, ಬಂದಿದ ತಕ್ಷಣ ಹೊಡೆದ್ಬಿಡ್ತೀವಿ ಅಂತ ಅನ್ಕೊಂಡ್ರೆ ಅದು ವರ್ಕೌಟ್ ಆಗ್ಲಿಲ್ಲ ಅವ್ರ ಕಡೆಗೆ. ಎಸ್, ಅಂಡ್ ಸಂಜು ಸ್ಯಾಮ್ಸನ್ ಫಸ್ಟ್ ಮ್ಯಾಚು ನಾವು ಸ್ಯಾಮ್ಸನ್ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ಪ್ರಾಬ್ಲಿ ಫ್ರಾಂಚೈಸಿ ಚೇಂಜ್ ಆಗಿದೆ, ಪ್ರೆಷರ್ ಇದ್ದೇ ಇರುತ್ತೆ. ಫಸ್ಟ್ ಮ್ಯಾಚು ಹೊಸ ಟೀಮ್ ಜೊತೆಗೆ. ಆ್ಯಂಡ್ ಸ್ಕ್ರಾಚಿನೇ ಅಂತ ಅನ್ಸಿದ್ರು. ಏನೋ ಜೋಫ್ರಾ ಆರ್ಚರ್ ಮ್ಯಾನ್ ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಲ್ಲಿ ಹವೆ ಬಾಲ್ ತಗೊಂಡೋಗ್ತಾ ಇದ್ರು. ಫ್ರಮ್ ಸ್ಕ್ರಾಚಿನೇ ಅಂತ ಅನಿಸ್ತು ಫಸ್ಟ್ ಓವರ್ ಕೂಡ. ಆ್ಯಂಡ್ ಫಸ್ಟ್ ಓವರಲ್ಲೇ ಆ್ಯಕ್ಚುಲಿ ಪ್ರಾಪರ್ ಫಸ್ಟ್ ಸ್ಲಿಪ್ಪಿಗೆ ಎಡ್ಜ್ ಆಯಿತು, ಬಟ್ ಅಲ್ಲಿ ಯಾರೂ ಸ್ಲಿಪ್ಪಿಗೆ ಇರಲಿಲ್ಲ. ಅದರ್ವೈಸ್ ಫಸ್ಟ್ ಓವರಲ್ಲೇ ವಿಕೆಟ್ ಬೀಳಬೇಕಾಯಿತು. ಆ್ಯಂಡ್ ಸ್ಕ್ರಾಚಿನೇ ಇತ್ತು. ಆ್ಯಂಡ್ ಓವರ್ ಆಲ್ ಇಬ್ರು ಕೂಡ ಅಷ್ಟು ಕನ್ವಿನ್ಸಿಂಗ್ ಕಾಣಿಸ್ಲಿಲ್ಲ ಅಭಿ. ಎಸ್, ಅಲ್ಲಿ ಅಸೆಸ್ಸು ಮಾಡಲಿಲ್ಲ. ಆ್ಯಂಡ್ ಬ್ಯಾಟಿಂಗ್ ಕೂಡ, ಶಾರ್ಟ್ಸು ಕೂಡ ಎಕ್ಸೆಪ್ಟ್ ಒಂದು ಕವರ್ ಡ್ರೈವ್ ಗಾಯಕ್ವಾಡ್ ಹೊಡೆದಿದ್ದು ಬಿಟ್ರೆ ಅಂಥದ್ದೇನು ಅಂತ ಶಾರ್ಟ್ಸ್ಗಳು ಹೊಡೆದೂ ಇಲ್ಲ. ಆ್ಯಂಡ್ ದೇ ಡಿಂಟ್ ಏನು ಪಿಚ್ನ ಕರೆಕ್ಟಾಗಿ ಅವ್ರು ಅಸೆಸ್ ಮಾಡಿಲ್ಲ, ಸುಮ್ಮನೆ ಬೀಸ್ತಾ ಇದ್ರು ಅಂತಾನೆ ಅನಿಸ್ತು. ಹೌದು, ನಿಜ. ಕೌಶಿ ಬ್ರೋ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಓಪನಿಂಗ್ ಬ್ಯಾಟಿಂಗ್ ಲೈನಪ್? ಸೊ ಬ್ರೋ, ಇವಾಗ ಎಲ್ಲಾರು ಹೇಳ್ತಿದ್ದಾರೆ ಟ್ರೆಂಡ್ ಪ್ರಕಾರ ಇವಾಗ ಯಾವುದೇ ಸ್ಕೋರ್ ಹೊಡೆದ್ರು ಸೇಫ್ ಸ್ಕೋರ್ ಅಲ್ಲ ಅಂತ. ಈವನ್ ಪೃಥ್ವಿರಾಜ್ ಗಾಯಕ್ವಾಡ್ ಅವರು ಕೂಡ ಪೋಸ್ಟ್ ಮ್ಯಾಚ್ ಅಲ್ಲಿ ಹೇಳ್ತಾ ಇದ್ರು. ಸೊ ನೀವು ಒಂದು ಪ್ಯಾಟರ್ನ್ ಅನಲೈಸ್ ಮಾಡಿ. ಸೊ ವರ್ಲ್ಡ್ ಕಪ್ ಅಲ್ಲಿ 3 ಮ್ಯಾಚ್ ಅಲ್ಲಿ 200+ ಮತ್ತೆ 250+ ಹೊಡೆದ್ರು. ಸೊ ದ ಕೈಂಡ್ ಆಫ್ ವಿಕೆಟ್ಸ್ ಅವರೆಲ್ಲ ಆಡಿದ್ದು, ಇಟ್ಸ್ ಟ್ರೂ ಫ್ಲಾಟ್ ಸರ್ಫೇಸ್. ಈವನ್ ದ ಮಿಸ್ ಟೈಮ್ ಶಾಟ್ ಕೂಡ ಅಲ್ಲಿ ನೋಡಿದ್ರು, ಇಟ್ ಗೋಸ್ ಫಾರ್ 4 or 6. ಬಟ್ ಕಮಿಂಗ್ ಟು ದಿಸ್ ಮ್ಯಾಚ್, ಸೊ ಆಲ್ರೆಡಿ ತರ್ಶಿಯಲ್ಡಾಗೆ ಮಳೆ ಬಂದಿದೆ, ಮಾಯ್ಶ್ಚರ್ ಇದೆ. ಸೊ ನೀವು CSK ಥಿಂಕ್ ಟ್ಯಾಂಕ್ ಬಗ್ಗೆ ನಾನು ಇವಾಗ ಮಾತಾಡ್ಬೇಕಾಗತ್ತೆ. ಯಾಕಂದ್ರೆ ಅಪ್ರೋಚ್ ಅವ್ರದ್ದು ಹೇಗಿದೆ, ಯಾಕಂದ್ರೆ ಆ ಪಿಚ್ ಒಳಗೆ ಹೋದಾಗ್ಲೇ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ರೈಟ್ ಸ್ಕೋರ್ ಫಾರ್ ದಿಸ್ ಪಿಚ್, ಮತ್ತೆ ಅದ್ರ ಅಪ್ರೋಚ್ ಹೇಗಿರ್ಬೇಕು ಪವರ್ ಪ್ಲೇಲೆ ಅಂತ. ಸೊ ಇಟ್ ಈಸ್ ಓಕೆ ಟು ಗೆಟ್ ಸಮ್ ಬಾಲ್ಸ್ ಟು ಗೆಟ್ ಇನ್ ಟು ದ ಗೇಮ್ ಅಂತ ಅನ್ಸಿದೆ. ಬಟ್ ಆಂಡ್ರೆ ಬರ್ಗ ಮತ್ತೆ ಜೋಫ್ರಾ ಆರ್ಚರ್ ಹಾಕಿದ್ದು ಬ್ಯೂಟಿಫುಲ್ ಸ್ಪೆಲ್ಸ್. ಬಟ್ ದ ಕ್ಲಾಸ್ ಆಫ್ ಸ್ಯಾಮ್ಸನ್ ಮತ್ತೆ ಗಾಯಕ್ವಾಡ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್, ದೇ ನೀಡ್ ಟು ಅಡಾಪ್ಟ್ ಟು ದ ಕಂಡೀಷನ್. ದೆನ್ ಅವರು ಒಂದು ರಿಸ್ಕ್ ತಗೊಳ್ಳೋ ಶಾಟ್ ಹೊಡಿಬೇಕಾಗಿತ್ತು ಅನ್ಸುತ್ತೆ. ಬಟ್ ಸ್ಟಿಲ್ ತುಂಬಾನೇ ಪ್ರಾಬ್ಲಮ್ಸ್ ಇದೆ CSK. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಇದೇ ತರನೇ ಪವರ್ ಮ್ಯಾಚ್ ಆಯ್ತು. ಸೊ ಇಲ್ಲೂ ಕೂಡ ಹಾಗೆ ಆಗ್ತಿದೆ. ಸೊ ಥಿಂಕ್ ಟ್ಯಾಂಕ್ ಮತ್ತೆ ಕ್ಯಾಪ್ಟನ್ ಸ್ವಲ್ಪ ಅನಲೈಸ್ ಮಾಡಿ ಅವ್ರದ್ದು ಅಪ್ರೋಚ್ ಹೇಗಿರ್ಬೇಕು, ಕಂಡೀಷನ್ ಮತ್ತೆ ಮ್ಯಾಚ್ ಪ್ರಕಾರ ಮತ್ತೆ ಅವ್ರದ್ದು ಕಾಂಬಿನೇಷನ್ ಏನಿರ್ಬೇಕು ಅದನ್ನ ಆದಷ್ಟು ಬೇಗ ಸರಿಪಡಿಸ್ಕೊಂಡ್ರೆ ದೇ ವಿಲ್ ಬಿ ಅಟ್ಲೀಸ್ಟ್ ನಾವೇನು ಪ್ರೆಡಿಕ್ಟ್ ಮಾಡಿದ್ವಿ ಅದಕ್ಕಿಂತ ಸ್ವಲ್ಪ ಮೇಲ್ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂದ್ರೆ ಇಟ್ ವಿಲ್ ಬಿ ದ ಸೇಮ್ ಆಸ್ ಲಾಸ್ಟ್ ಇಯರ್. ಹೌದು, ಟ್ರೂ. ಸೊ ಅರ್ಲಿ ವಿಕೆಟ್ಸ್ ಬಿದ್ಮೇಲೆ ಆಯುಷ್ ಮಾತ್ರ ಕೂಡ ಬರ್ತಾರೆ. ಸೊ ಆಯುಷ್ ಮಾತ್ರ ಬೀಯಿಂಗ್ ಕ್ಯಾಪ್ಟನ್ ಆಫ್ ಅಂಡರ್-19. ಸೊ ಅವ್ರು ಅಟ್ಲೀಸ್ಟ್ ರೋಲ್ ಪ್ಲೇ ಮಾಡಬೇಕಿತ್ತು ಅಂತ ನನಗನ್ನಿಸ್ತು. ಬಟ್ ಡಕ್ಔಟ್ ಆಗ್ತಾರೆ. ಬಟ್ ನೋ ಬ್ಲೇಮ್, ಅವರು ಕೂಡ ಯಂಗ್ಸ್ಟರೇ, ಅವ್ರಿಗೂ ತುಂಬಾನೇ ಪ್ರೆಷರ್ ಕೂಡ ಇರುತ್ತೆ. ಅಪಾರ್ಟ್ ಫ್ರಮ್ ಅವ್ರು ಬಿಟ್ಟು ಕೂಡ ಬೇರೆ ಬ್ಯಾಟ್ಸ್ಮನ್ಸ್ ಕೂಡ ಅಟ್ಲೀಸ್ಟ್ ದೇ ಕುಡ್ ಹ್ಯಾವ್ ಸ್ಟೇಡ್ ಅಂಡ್ ಪ್ಲೇಡ್, ಬಟ್ ಅದು ಆಗ್ಲಿಲ್ಲ ಅವ್ರ ಕಡೆಯಿಂದ. ಚಂದು ಬ್ರೋ, ನೀವು ಅನಲೈಸ್ ಮಾಡಿರೋ ಪ್ರಕಾರ, ಸೊ ಪ್ರೀವಿಯಸ್ಲಿ ನಾವೇನ್ ಮಾತಾಡ್ತಿದ್ವಿ CSK ಅಂತಂದ್ರೆ ಇವರೆಲ್ಲ ಬರೀ ಸೀನಿಯರ್ ಮೆಂಬರ್ಸ್, ಸೀನಿಯರ್ ಸಿಟಿಸನ್ಸ್ ಅಂತ ನಾವು ಮಾತಾಡ್ತಿದ್ವಿ. ಬಟ್ ಇವಾಗ ಆಲ್ ಯಂಗ್ಸ್ಟರ್ಸ್ ಕೂಡ ಇದ್ದಾರೆ. ಸೊ ನೀವೇನ್ ಸಜೆಸ್ಟ್ ಮಾಡ್ತೀರಾ ಇದ್ರ ಬಗ್ಗೆ? ಟೀಮ್ ಲಾಸ್ಟ್ ಇಯರ್ ಮಾಡಿದ್ರೆ ಈ ತರ ಚೆನ್ನಾಗಿದೆ ಅಂತ ನಾವು ಕೂಡ ಮಾತಾಡಿದ್ವಿ. ಸೊ ಸಂಜು ಸ್ಯಾಮ್ಸನ್ ಆಡ್ ಮಾಡಿದಾಗ, ಸೊ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ಸ್ ಇರೋ ಬ್ಯಾಟ್ಸ್ಮನ್ಸ್ ಇದ್ರು. ಸಂಜು ಸ್ಯಾಮ್ಸನ್ ಮತ್ತೆ ಋತುರಾಜ್ ಗಾಯಕ್ವಾಡ್ ಎಕ್ಸ್ಪೀರಿಯನ್ಸ್ ಇದೆ. ಇವನ್ ಆಯುಷ್ಮಾನ್ ಕೂಡ ಅಂಡರ್-19 ವಿನಿಂಗ್ ಕ್ಯಾಪ್ಟನ್ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರೆಷರ್ ಅಷ್ಟು ಇರಲ್ಲ. ಓಕೆ, ನಂಬರ್ 4 ನಾವು ಬ್ರೇವಿಸ್ ಆಗ್ತೀವಿ, ಆಡ್ತಾನೆ ಅಂತ ಅನ್ಕೊಂಡಿದ್ವಿ. ಅನ್ಫಾರ್ಚುನೇಟ್ಲಿ ಮ್ಯಾಥ್ಯೂ ಶಾಟ್ ತಗೋಬರ್ಬೇಕಾಯ್ತು. ಸೊ ವಿ ನೋ ದಟ್ ಮ್ಯಾಥ್ಯೂ ಶಾಟ್ ನಂಬರ್ 4, ನಂಬರ್ 5 ಆಡೋ ಬ್ಯಾಟ್ಸ್ಮನ್ ಅಲ್ಲ, ಟಾಪ್ ಆರ್ಡರ್ ಬ್ಯಾಟ್ಸ್ಮನ್. ಅಂದ್ರೆ ಅವ್ರ ಅವರೇಜ್ ಅಷ್ಟು ಚೆನ್ನಾಗಿಲ್ಲ. ಓಕೆ, ಸೊ ಪವರ್ ಪ್ಲೇ ಆಡೋ ಬ್ಯಾಟ್ಸ್ಮನ್ ಅದು ಒಂದು ಮಿಸ್ಟೇಕ್. ನಂಬರ್ 4 ಆಡಿದ್ದು ಮ್ಯಾಥ್ಯೂ ಶಾಟ್, ಅದು ತುಂಬಾ ತಪ್ಪಾಯ್ತು. ಸೊ ಮತ್ತೆ ಸರ್ಫರಾಜ್ ಖಾನ್ ಅರ್ಲಿನೇ ತಗೊಬಂದ್ರು. ಸೊ ಈಗ 3 ವಿಕೆಟ್ಸ್ ಕ್ರಾಸ್ ಆಗಿದ ತಕ್ಷಣ ಸರ್ಫರಾಜ್ ಇಂಪ್ಯಾಕ್ಟ್ ತಗೊಬಂದ್ರು. ಅದು ಆಗಿಲ್ಲ. ಮತ್ತೆ ಫಾಸ್ಟ್ ರನ್ಸ್ ಮಾಡ್ಬೇಕಿತ್ತು. ಸೊ ಅದೇ ತರ ಅವ್ರು ಡೊಮೆಸ್ಟಿಕ್ ಎಲ್ಲ ತುಂಬಾ ಚೆನ್ನಾಗಿ ಆಡಿದ್ರು, ಅದು ಮಾಡಕ್ ಆಗಿಲ್ಲ. ಬಟ್ ಶಿವಮ್ ದುಬೆ ಕೂಡ ಅಷ್ಟೇ. ಸೊ ಫಸ್ಟ್ ಸ್ಟ್ರೈಕ್ ಅವೇ ಫಸ್ಟ್ ಡೌನ್ ದ ರೌಂಡ್ 6 ಹೊಡೆದ್ರು. ಮತ್ತೆ ಅಷ್ಟು ಅಗ್ರೆಸಿವ್ ಆಗಿ ಆಡ್ಬೇಕಂತ ಇರ್ಲಿಲ್ಲ. ಕಂಡೀಷನ್ಸ್ ಆಡ್ಬೇಕು ಯಾವಾಗ್ಲೂ. ಸೊ ಕಂಡೀಷನ್ಸ್ ಆಡಿದಾಗಷ್ಟೇ ರನ್ಸ್ ಬರುತ್ತೆ. ಇವಾಗ 5 ವಿಕೆಟ್ಸ್ ಆಗಿದೆ, ನಾನು ಮತ್ತೆ 6 ಹೊಡಿತೀನಿ ಅಂತ ಜಡೇಜಾ ತುಂಬಾ ಮೆಚೂರಿಟಿ ಇರೋರು. ಅಷ್ಟು ಈಸಿಯಾಗಿ ಕೊಡಲ್ಲ 6 ಹೊಡಿಯಕ್ಕೆಲ್ಲ, ರನ್ಸ್ ಲೀಕ್ ಮಾಡಲ್ಲ. ರೈಟ್, ಸ್ವಲ್ಪ ಮೆಚುರಿಟಿಯಿಂದ ಬ್ಯಾಟಿಂಗ್ ಆಡ್ಬೇಕಿತ್ತು. ಇವನ್ ಕಾರ್ತಿಕ್ ಶರ್ಮಾ ಕೂಡ ನಾವು
ತ್ಯಾಗಿ ಆಡ್ತಾರೆ ಇಲ್ಲ ಉರ್ವಿಲ್ ಪಟೇಲ್ ಆಡ್ತಾರೆ ಅಂತ ಸೊ ವಿ ಪ್ರಿಡಿಕ್ಟೆಡ್ ಬಟ್ ಕಾರ್ತಿಕ್ ಶರ್ಮಾ ತಗೊಬಂದ್ರು ಪ್ಲೇಯಿಂಗ್ 11ಗೆ. ಸೊ ಅಷ್ಟು ಇಂಟೆಂಟ್ ನಾನು ಕಾರ್ತಿಕ್ ಶರ್ಮಾದಲ್ಲಿ ಅಷ್ಟು ಮೆಚುರಿಟಿ ಇನ್ನ ನಾನು ಅಷ್ಟು ಅನ್ಸಿಲ್ಲ. ಸೊ ಕಂಪ್ಲೀಟ್ಲಿ ಬ್ಯಾಟಿಂಗ್ ಕೊಲಾಪ್ಸ್ ಆದ್ರು. ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ಅಂದ್ರೆ ಇಲ್ಲಿ ಜೊಫ್ರಾ ಆರ್ಚರ್ ಮತ್ತೆ ನಾರ್ವೆ ಬರ್ಗ್ ಏನ್ ಕ್ಲಾಸಿಕ್ ಬೌಲಿಂಗ್ ಆ ಪಿಚ್ಗೆ ಕರೆಕ್ಟ್ ಆಗಿ ಬೌಲಿಂಗ್. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಂತ ಅಂದ್ರೆ ಇಲ್ಲಿ ಕ್ಯಾಪ್ಟನ್ಸಿ ಮತ್ತೆ RR ಟೀಮ್ ಎಷ್ಟು ಕಾಮ್ ಕಂಪೋಸ್ ವೆರಿ ಡಿಸಿಪ್ಲಿನ್ ಆಗಿ ಕಾಣಿಸ್ತು ಟೀಮ್. ಲೈಕ್ ಸೊ ಫುಲ್ ಮ್ಯಾಚ್ ಮಾತಾಡ್ತಾ ಇದ್ರು. ಲೈಕ್ ಕೀಪರ್ ಧ್ರುವ್ ಜುರೆಲ್ ಮಾತಾಡ್ತಾ ಇದ್ದ. ಸೊ ಪ್ರತಿ ಬಾಲಿಗೂ ರಿಯಾನ್ ಪರಾಗ್ ಹೋಗಿ ಮಾತಾಡ್ಸೋದು ಅದು ಇದು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಟೀಮ್. ಅದೇ ಮಾತಾಡಿದ್ವಿ. ಬಟ್ CSK ಫುಲ್ ವರ್ಸ್ಟ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್. ಇದೇ ಟೀಮ್ ಇದೇ ತರ ಪರ್ಫಾರ್ಮೆನ್ಸ್ ಮಾಡಿದ್ರೆ ಸೊ 150 160 ಹೊಡೆಯೋದು ಕಷ್ಟ ಇದೆ ಬ್ಯಾಟಿಂಗ್. ಮಿಡ್ಲ್ ಆರ್ಡರ್ ಬ್ಯಾಲೆನ್ಸ್ ಇಲ್ಲ ಟೀಮ್. ಸೊ ಕಾಂಬಿನೇಷನ್ ಮೇಲೆ ವರ್ಕೌಟ್ ಮಾಡ್ಬೇಕು ಆಸ್ ಸೂನ್ ಆಸ್ ಅಂದ್ರೆ 3-4 ಮ್ಯಾಚ್ ಅಲ್ಲಿ ವಾಟ್ ಇಸ್ ದ ರೈಟ್ ಕಾಂಬಿನೇಷನ್ ಅಂತ ಅವರು. Yes. So coming to bowling, Rajasthan bowling. So ಹೋಲ್ಡರ್ ಹಾಗೂ ನ್ಯಾಂಡ್ರೆಬರ್ಗರ್ ಹೇಳಿದಾಗೆ ಸ್ಪ್ಲೆಂಡೆಡ್ ಬೌಲಿಂಗ್ ಇತ್ತು. ನಾನು ಹೇಳೋದಾದ್ರೆ CSK ಅವರು ಬ್ಯಾಡ್ ಪರ್ಫಾರ್ಮೆನ್ಸ್ ಕೊಡಲಿಲ್ಲ, ಬಟ್ RR ಅವರು ವೆರಿ ಗುಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇನ್ ಟರ್ಮ್ಸ್ ಆಫ್ ಬೌಲಿಂಗ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅರ್ಲಿ ವಿಕೆಟ್ಸ್ ತೆಗೆದಿದ್ದಾರೆ ಆ್ಯಂಡ್ ಬ್ಯಾಟ್ಸ್ಮನ್ಸ್ನ ಹಿಡಿದಿಟ್ಟಿದ್ರು. ಸೊ ಅವ್ರಿಗೆ ಎಲ್ಲೂ ಎಕ್ಸ್ಟ್ರಾಸ್ ಜಾಸ್ತಿ ಕೊಡದೆ ಕಂಪ್ಲೀಟ್ ಹೋಲ್ಡ್ ಮಾಡಿಕ್ಕಿದ್ರು. ದರ್ಶನ್ ಬ್ರೋ, ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ bowling unit of Rajasthan ಟೋಟಲಿ? ಬಟ್ ಅಭಿ ನಾನು ನಿನ್ನ ಮಾತು ಒಪ್ಪಲ್ಲ. RR ಚೆನ್ನಾಗಿ ಮಾಡಿದ್ರು ಅಂತಲ್ಲ. ಆ್ಯಕ್ಚುಲಿ CSK ಅವ್ರದ್ದು ಒಂದು ಪ್ಲ್ಯಾನ್ ಇದೆ. ಲಾಸ್ಟ್ ಇಯರ್ ಎಷ್ಟು ಮರಗಳನ್ನ ನೆಟ್ಟರೋ ಈ ವರ್ಷ ಅದಕ್ಕಿಂತ ಜಾಸ್ತಿ ಮರಗಳನ್ನ ನೆಡೋಣ ಅನ್ನೋ ಪ್ಲ್ಯಾನಲ್ಲೇ ಇದ್ದಾರೆ ಅಂತಾನೆ ಅನ್ಸುತ್ತೆ. ಈ ಸೀಸನ್ ಕೂಡ ಏನು ಡಾಟ್ ಬಾಲ್ಗಳು ಆಡ್ತವ್ರೆ ಯಪ್ಪ ದೇವ್ರೆ. ಆ್ಯಕ್ಚುಲಿ 2 ಮ್ಯಾಚ್ ಏನು ಹೈ ಸ್ಕೋರಿಂಗ್ ಇತ್ತಲ್ಲ, ಆ್ಯಕ್ಚುಲಿ ಈ ಥರದ ಮ್ಯಾಚ್ ಮಧ್ಯದಲ್ಲಿ ಬರಬೇಕು. ಐ ಥಿಂಕ್ CSK ಕ್ಯಾನ್ ಡೆಲಿವರ್ ದಿಸ್ ಕೈಂಡ್ ಆಫ್ ಮ್ಯಾಚಸ್ ಅಂತಾನೆ ಹೇಳ್ಬೋದು. ಲಾಸ್ಟ್ ಸೀಸನಿಂದ ನಮ್ಗೊಂಥರ ಒಂದು ಅಭ್ಯಾಸ ಆಗೋಗಿದೆ ಆ್ಯಂಡ್ ನಮ್ಮ ಟ್ರೆಂಡ್ನ ಅವರು ಫಾಲೋ ಮಾಡ್ತಿದ್ದಾರೆ. ಸೊ ಫಸ್ಟ್ ಮ್ಯಾಚ್ ದೇವ್ರಿಗಂತ ಬಿಟ್ಟಿದ್ದಾರೆ. ಸೊ ಹೋಪ್ಫುಲಿ ವಿಲ್ ಬ್ಯಾಕ್ ದೆಮ್ ಟು ಕಮ್ ಬ್ಯಾಕ್ ಸ್ಟ್ರಾಂಗ್. ಇಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನನಗೆ, ಪ್ರಶಾಂತ್ ವೀರ್ ಅನ್ನೋ ಲೈಕ್ ರೀಪ್ಲೇಸ್ಮೆಂಟು ಜಡೇಜಾಗೆ ಅಂತ ತಗೊಂಡ್ರು. ಲೆಫ್ಟ್ ಆರ್ಮರು, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಂತ. ಯಾಕೆ ಆಡಿಸ್ಲಿಲ್ಲ ಅವ್ರನ್ನ? ಯಾಕೆ ಆಡಿಸ್ಲಿಲ್ಲ ಅಂದ್ರೆ ಈ ವಾಸ್ ಇನ್ ದ ಇಂಪ್ಯಾಕ್ಟ್. ಬ್ಯಾಟಿಂಗ್ ಕೊಲಾಪ್ಸ್ ಆಗಿದ್ರಿಂದ ಸರ್ಫರಾಜ್ ಖಾನ್ ತಗೊಂಡ್ಬರ್ಬೇಕಾಗಿತ್ತು. ಸೊ ಪ್ರಶಾಂತ್ ವೀರ್ ಆಗ್ಲಿಲ್ಲ. ಅಲ್ಲ, ಆಲ್ರೌಂಡರ್ ಏನಕ್ಕೆ ಇಂಪ್ಯಾಕ್ಟ್ ಇಡಬೇಕು? ಎಕ್ಸಾಕ್ಟ್ಲಿ. ಆ್ಯಂಡ್ ಇನ್ನೊಂದು ನಿನ್ನ ಕ್ವಶನ್ಗೆ, ಇವಾಗ 14 ಕೋಟಿ ಕೊಟ್ಟಿದ್ದಾರೆ ಅಂತಂದರೆ ದಟ್ ಮೀನ್ಸ್ ಏನೋ ಅದು ಸ್ಕೌಟ್ ಏನು ಮಾಡಿದ್ದಾರೆ, ಸ್ಕೌಟಿಂಗು, ದೇ ಫೆಲ್ಟ್ ದಟ್ ಬಿಕಾಸ್ ಪ್ರಶಾಂತ್ ವೀರ್ನ ತಗೋಬರ್ತಾ ಇರೋದು ಜಡೇಜಾ ಜಾಗಕ್ಕೆ, ಅಂದರೆ ಈ ಶುಡ್ ಬಿ ಗುಡ್ ಅಟ್ ಬೋತ್ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಅಂತ ಹೇಳಿನೇ ಅವನಿಗೆ ಅಷ್ಟು ದುಡ್ಡು ಕೊಟ್ಟು ತಗೊಂಡಿರ್ತಾರೆ. ಆ ಥರ ಅಂತ ಇದ್ದಾಗ ಸರ್ಫರಾಜ್ನ ಜಸ್ಟ್ ಬೇಸ್ ಪ್ರೈಸ್ಗೆ ಅಂತ ತಗೊಂಡಾಗ ಆ ಲೆಫ್ಟ್ ಆರ್ಮರ್ ಅಷ್ಟು ಅವರು ಬೇಕು ಅಂತ ಫೈಟ್ ಮಾಡಿ ತಗೊಂಡಾಗ 14 CRಗೆ ದೇ ಶುಡ್ ಹ್ಯಾವ್ ಬ್ಯಾಕ್ ಟೀಮ್ ಆ್ಯಂಡ್ ದೆನ್ ಪ್ಲೇಡ್ 11 ಸ್ಟ್ರೈಟಾಗಿ ಆಡಿಸ್ಬೋದಾಗಿತ್ತು ಅನ್ನೋದು ನನ್ನ ಪಾಯಿಂಟು. ಅದರ್ವೈಸ್ ಅಲ್ಲಿ ನನಗೆ ಸರ್ಫರಾಜ್, ಐ ಮೀನ್ ನಮಗೆ ಪಿಕ್ಚರಲ್ಲೇ ಇರಲಿಲ್ಲ ಸರ್ಫರಾಜ್ ಆ್ಯಕ್ಚುಲಿಯಾಗೆ. ಬಟ್ ಐ ಡೋಂಟ್ ನೋ ವಾಟ್ ಇಸ್ ದ ಲಾಜಿಕ್ ಬಿಹೈಂಡ್ ಇಟ್ ಅಂತ. ಇಲ್ಲ, ನಾನು ಇವ್ರದ್ದು ನ್ಯೂಸ್ಗಳೆಲ್ಲ ನೋಡ್ತಾ ಇದ್ದೆ, ಪ್ರಾಕ್ಟೀಸ್ ಮ್ಯಾಚ್ ಇದೆಲ್ಲ. ಸೊ ಸರ್ಫರಾಜ್ ಖಾನದಲ್ಲಿ ಎಕ್ಸೆಪ್ಷನಲ್ ಆಗಿ ಪರ್ಫಾರ್ಮ್ ಮಾಡಿರೋದು. ಸೊ ಬ್ಯಾಟಿಂಗ್ ಕೊಲಾಪ್ಸ್ ಆದಾಗ ಈಸ್ ದ ಬ್ಯಾಕಪ್ ಬ್ಯಾಟರ್ ಅಂತಾನೆ ಇದ್ದಿದ್ದು ಇಂಪ್ಯಾಕ್ಟ್ ಅಲ್ಲಿ. ಬಟ್ ಪ್ರಶಾಂತ್ ವೀರು ಇದು ಆಪ್ಷನ್ ಅಲ್ಲಿ ತಗೊಂಡ್ಮೇಲೆ ಈ ವಾಸ್ ಐ ಅಟ್ ದಟ್ ಟೈಮ್. ಬಟ್ ಆಪ್ಷನ್ ಎಲ್ಲ ಆಗೋದ್ಮೇಲೆ ಡೊಮೆಸ್ಟಿಕ್ ಸರ್ಕ್ಯೂಟ್ ಅಲ್ಲಿ ಅಂತ ಕಾಣಿಲ್ಲ, ಮತ್ತೆ ಅಂತ ಪರ್ಫಾರ್ಮೆನ್ಸ್ ಕೂಡ ಇಲ್ಲ. ಈವನ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲೂ ಕೂಡ ಏನು CSK ಆಡಿದ್ದಾರೆ ಅದರಲ್ಲಿ ಅಂತ ಇಂಪ್ಯಾಕ್ಟ್ ಪರ್ಫಾರ್ಮೆನ್ಸಸ್ ಯಾವ್ದು ಕೂಡ ಕಟ್ಟಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಮೇ ಬಿ ಅದು ಒಂದು ರೀಸನ್ ಇರ್ಬೋದು, ಡೈರೆಕ್ಟ್ 11 ಇರಲಿಲ್ಲ ಪ್ಲಸ್ ಇಂಪ್ಯಾಕ್ಟ್ ಅಲ್ಲಿ ಇದ್ರು ಅಂತ. ಓಕೆ, ಯಾರಿಗೂ ಇದೆ ಸ್ಕೌಟ್ಸ್ ಅಲ್ಲಿ 14 ಕೋಟಿ. ಎಲ್ಲ ಉಲ್ಟಾ ಅವ್ರಿಗೆ. ಐ ಥಿಂಕ್ ನಾವು ನೋಡ್ತಿದ್ದಂಗೆ ಇದು ಅಲ್ಲ, ಲಾಸ್ಟ್ 3-4 ಆಪ್ಷನ್ ಅಲ್ಲೂ ಕೂಡ ದೇ ಮೇಡ್ ಎ ಬಿಗ್ ಬ್ಲೆಂಡರ್ ಅಂತಾನೆ ಅನ್ಬೋದು CSKಗೆ. ಸೊ ಅದ್ರ ರಿಸಲ್ಟ್ ನಮಗೆ ಡೈರೆಕ್ಟಾಗಿ ಕಾಣಿಸ್ತಾ ಇದೆ ಇಲ್ಲಿ. ಆ್ಯಂಡ್ ಓವರ್ ಆಲ್ ಆಸ್ ಅ CSK ಸ್ಕ್ವಾಡ್ ಅಲ್ಲಿ ಕನ್ವಿನ್ಸಿಂಗ್ ಅಂತ ಅನಿಸ್ಲೇ ಇಲ್ಲ ಅಲ್ಲಿ ಯಾರು ಕೂಡ. ಎಲ್ಲ ಒಂಥರ ಸ್ಕ್ರಾಚಿ ಥರ ಇದ್ರು. ದಟ್ ಕಾನ್ಫಿಡೆನ್ಸ್ ವಾಸಂಟ್ ದೇರ್ ಎಕ್ಸೆಪ್ಟ್ ಖಲೀಲ್ ಅಹ್ಮದ್. ಆ ವ್ಯಕ್ತಿ ಮಾತ್ರ ಈ ವಿಲ್ ಆಲ್ವೇಸ್ ಗಿವ್ 200% ಅಂತ ಅನ್ಸುತ್ತೆ ಖಲೀಲ್ ಅಹ್ಮದ್.
ಅಪಾರ್ಟ್ ಫ್ರಮ್ ದಟ್ ನನಗೆ ಯಾರು ಕೂಡ ಆ ಜೋಶೇ ಕಾಣಿಸ್ಲಿಲ್ಲ. ಪ್ರಾಬ್ಲಿ ದೇ ವುಡ್ ಯೂಸ್ಲಿ ಮಿಸ್ ಡೆವಾಲ್ಡ್ ಬ್ರೇವಿಸ್ನ ಮಿಸ್ ಮಾಡ್ಕೊಂಡ್ರು ಡ್ಯೂ ಟು ಕಾಫ್ ಇಂಜುರಿ. ಐ ಥಿಂಕ್ ಗೊತ್ತಿಲ್ಲ, ಸ್ಟ್ರೈನ್ ಅಂತ ಅನ್ಸುತ್ತೆ. ಅಲ್ಲಿ ಈಸಿಲಿ ಎಕ್ಸ್ಪೋಸ್ ಆಗೋದ್ರಲ್ಲಿ ಡೆವಾಲ್ಡ್ ಬ್ರೇವಿಸ್ ಇಲ್ದೇನೆ CSK ಮಿಡಲ್ ಆರ್ಡರ್ ಅಂತ ಅನ್ಬೋದು. ಅದರ್ವೈಸ್ ಆ ವ್ಯಕ್ತಿ ಇದ್ದಿದ್ರೆ ಈಸಿಲಿ ಒಂದು 40-50 ರನ್ಸ್ ಈಸಿಲಿ ಹೊಡಿತಾ ಇದ್ರು ಅಂಡ್ ದೇ ಕೂಡ ಕಂಫರ್ಟೇಬ್ಲಿ ಒಂದು 170 ಆಡ್ ರನ್ಸ್ಗೆ ಬರ್ಬೋದಾಗಿತ್ತು. ಸೊ ಡೆವಾಲ್ಡ್ ಬ್ರೇವಿಸ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್ CSKಗೆ ಗೋಯಿಂಗ್ ಫಾರ್ವರ್ಡ್. ಎಷ್ಟು ಬೇಗ ಬರ್ತಾರೋ ಅಷ್ಟು ಬೇಗ ಒಳ್ಳೇದು ಅವ್ರಿಗೆ, ಅದರ್ವೈಸ್ ತೆಗ್ಲಾಕೊಂಡ್ಬಿಡ್ತಾರೆ ಇವರು. ಹೌದು. ಪ್ಲಸ್ ಇನ್ನೊಂದು, ನಾವು ಇವಾಗ್ಲೇನೆ ಅವ್ರನ್ನ ಇಷ್ಟು ಬೇಗ ಜಡ್ಜ್ ಮಾಡಬಾರ್ದು ಕೂಡ. ಲೈಕ್ ಇದು ಇನ್ನು ಫಸ್ಟ್ ಮ್ಯಾಚ್ ಮತ್ತೆ ಟಫ್ ಕಂಡೀಷನ್ಸ್ ಕೂಡ ಇತ್ತು ಆಸ್ ಅ ಬ್ಯಾಟರ್ ಕೂಡ. ಪ್ಲಸ್ ನಮ್ಗೆ ಸ್ಟಾರ್ಟಿಂಗ್ ಗೊತ್ತಿತ್ತು ಇವ್ರದ್ದು ಬೌಲಿಂಗ್ ಆಕ್ಚುಲಿ ವೀಕ್ ಇದೆ ಕಂಪೇರ್ ಟು ದರ್ ಬ್ಯಾಟಿಂಗ್. ಸೊ ಮೇಜರ್ ಕ್ಯಾರಿ ಓವರ್ ಅವ್ರ ಬ್ಯಾಟಿಂಗ್ ಮಾಡ್ಬೇಕು. ಸೊ ದೇ ವಿಲ್ ಸ್ಕೋರ್ ಮೋರ್ ರನ್ಸ್ ಇಫ್ ದೇ ಬ್ಯಾಟ್ ಫಸ್ಟ್, ಮತ್ತೆ ಕ್ವಶನ್ ಕೊಡ್ತಾರೆ ಬೌಲರ್ಸ್ಗೆ ಅಂತ. ಬಟ್ ಬ್ಯಾಟರ್ಸ್ ಅದೇ ಹೇಳ್ತಾ ಇದೀನಲ್ಲ, ಸೊ ಇದಿನ್ನು ಫಸ್ಟ್ ಮ್ಯಾಚ್. ಸೊ ಇನ್ನು ಒಳ್ಳೊಳ್ಳೆ ವಿಕೆಟ್ ಸಿಕ್ಕಿದಾಗ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡ್ಬೇಕು. ಮತ್ತೆ ಎಷ್ಟೊಂದು ಇಂಜುರಿ ಕನ್ಸರ್ನ್ಸ್ ಇದೆ ಡಿವಾಲ್ಡ್ ಬ್ರೇವಿಸ್ ಅವ್ರದ್ದೆಲ್ಲ. ಸೊ ಅವರೆಲ್ಲ ವಾಪಸ್ ಬಂದಾಗ ಐ ಥಿಂಕ್ ಆಸ್ ಪೃಥ್ವಿರಾಜ್ ಗಾಯಕ್ವಾಡ್ ಅವರು ಟೂರ್ನಮೆಂಟ್ ಸ್ಟಾರ್ಟ್ ಆಗಿ ಮುಂಚೆ ಹೇಳಿದ್ರು, ವಿ ಆರ್ wounded ಲಯನ್ಸ್ ಅಂತ, ಮತ್ತೆ ಗಾಯಗೊಂಡಿರೋ ಸಿಂಹ ಅಂತ. ಸೊ ಲಾಸ್ಟ್ ಪ್ಲೇಸ್ ಅಲ್ಲಿ ಅವರು ಪ್ಲೇಸ್ ಆಗಿದ್ದು. ಸೊ ಈ ಸರಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಲೈಕ್ ಆಫ್ಟರ್ ಫಸ್ಟ್ ಮ್ಯಾಚ್ ಅವ್ರಿಗೆ ಒಳ್ಳೆ ವಿಕೆಟ್ ಸಿಕ್ಕಿದಾಗ ಅಂತ. ಈವನ್ ಐ ಹೋಪ್ ಅವ್ರು ಕಮ್ ಬ್ಯಾಕ್ ಮಾಡ್ಲಿ, ಆ ಕಾಂಪಿಟೇಟಿವ್ನೆಸ್ ಅಂತ ಬರ್ಲಿ. ಮತ್ತೆ ಎಲ್ಲರೂ ಕೂಡ ಪ್ರೆಡಿಕ್ಟ್ ಕೂಡ ಮಾಡಿದ್ದಾರೆ ಅವರು ಟಾಪ್ 4 ಅಲ್ಲಿ ಇರ್ತಾರೆ ಅಂತ. ಸೊ ಐ ಥಿಂಕ್ ವಿ ಶುಡ್ ಗಿವ್ ದೆಮ್ ಸಮ್ ಮೋರ್ ಟೈಮ್, ಲೈಕ್ ಇವಾಗ ಜಡ್ಜ್ ಮಾಡಬಾರ್ದು ಅಂತ. ಹೌದು, ಟ್ರೂ. ನೀವು ಮ್ಯೂಟ್ ಆಗಿದ್ದೀರಾ ದರ್ಶನ್. ಅಂಡ್ ರೈಟ್ಲಿ ಸೆಡ್ ಅಗೇನ್ ಅಂಡ್ ಅಗೇನ್ ನಮ್ಮ RCB ಅವರು ಪ್ರೂವ್ ಮಾಡಿದ್ದಾರೆ. ಈವನ್ ಫಸ್ಟ್ ಫ್ಯೂ ಮ್ಯಾಚಸ್ ಸೋತಿದ್ರು ಕೂಡ ವಿ ಮೇಡ್ ಕಮ್ ಬ್ಯಾಕ್ಸ್ ಅಂಡ್ ಮೇಡ್ ಇಟ್ ಟು ಪ್ಲೇ ಆಫ್ ಆಲ್ಸೋ ಎಷ್ಟೊಂದು ಸೀಸನ್ ಅಲ್ಲೂ ಕೂಡ. ಸೊ ಯಾರನ್ನೂ ಕೂಡ ರೈಟ್ ಆಫ್ ಮಾಡೋಕ್ಕಾಗಲ್ಲ ಇಷ್ಟರಲ್ಲಿ. ಅಟ್ಲೀಸ್ಟ್ ನಮಗೆ ಒಂದು ಹಾಫ್ ಆಫ್ ದ ಸೀಸನ್ ಕಂಪ್ಲೀಟ್ ಆಗೋವರೆಗೂ ವಿ ವಿಲ್ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಹೌದು. ಇನ್ನೊಂದು ಏನು ಆ್ಯಡ್ ಮಾಡಕ್ ನಾನು ಇಷ್ಟಪಡ್ತೀನಿ ಅಂತಂದ್ರೆ, ಸೊ ಧೋನಿ ಇಲ್ಲದೆ ಇರೋ ಕಾರಣ ಅವ್ರು ಕಂಪ್ಲೀಟ್ ಬ್ಯಾಟಿಂಗ್ ಧೋನಿನ ರೀಪ್ಲೇಸ್ ಮಾಡಕ್ಕೆ ಟ್ರೈ ಮಾಡಿದ್ರು. ಅದನ್ನ ಸಕ್ಸಸ್ಫುಲ್ ಆಗಿ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಬಟ್ ಧೋನಿ ಬರೋವರೆಗೂ ಇದೇ ತರ ಆಡಿದ್ರೆ ಅವರು ಕೆಳಗೆ ಇರ್ತಾರೆ, ಮೇಲಂತೂ ಬರೋ ಚಾನ್ಸೇ ಇಲ್ಲ. ಅವರವರಿಗೆ ಬಿಟ್ಟಿದ್ದು. ಓಕೆ, ಸೊ ಏನ್ ಕೌಶಿ ಬ್ರೋ? ಚೆನ್ನಾಗಿದೆ CSK ಟೀಮ್ ವಿನ್ ಆಗಿದೆ, ಅವ್ರ ಬಗ್ಗೆ ಚೂರು ಮಾತಾಡಿ. ಎಸ್ ಹೋಗೋಣ. ಸೊ ಟೋಟಲಿ ಅಟ್ ಲಾಸ್ಟ್ CSK ಅವರು 127ಗೆ ಆಲ್ ಔಟ್ ಕೂಡ ಆಗ್ತಾರೆ. ಕಮಿಂಗ್ ಟು ದ ಬ್ಯಾಟಿಂಗ್ ಆಫ್ ರಾಜಸ್ಥಾನ್ ರಾಯಲ್ಸ್, ಬರ್ಲಿ ಅದು ವಿಡಿಯೋ ಬರ್ಲಿ. ಓಪನಿಂಗ್ ಮಾಡಿದ್ದು ಯಶಸ್ವಿ ಜೈಸ್ವಾಲ್ ಹಾಗೂ ವೈಭವ್ ಸೂರ್ಯವಂಶಿ ಬೀಯಿಂಗ್ 15 year old ಸಿಂಗಲ್ ಹ್ಯಾಂಡೆಡ್ಲಿ ಕ್ಲಚ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ವಿಡಿಯೋ ಇದೆ, ಆ ವಿಡಿಯೋ ನೋಡ್ಕೊ ಬರೋಣ. ಓಪನಿಂಗ್ ಬ್ಯಾಟಿಂಗ್ ಲೈನ್ ಅಪ್ ಆಫ್ ರಾಜಸ್ಥಾನ್ ರಾಯಲ್ಸ್. ಚಂದು ಬ್ರೋ, ಹೇಗಿತ್ತು ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್, ಎಸ್ಪೆಷಲಿ ಸೂರ್ಯವಂಶಿ? ಫಸ್ಟ್ ಟೀಮ್ ರಿವ್ಯೂ ಮಾಡೋಕೆ ಕೇಳಿದಾಗ ಹೇಳಿದ್ದು ರಾಜಸ್ಥಾನ್ ನಂಗೆ ತುಂಬಾ ಸ್ಪೆಷಲ್ ಅನಿಸ್ತಿದೆ ಈ ಸಲ ಟೀಮು. ಗೊತ್ತಿಲ್ಲ ಏನೋ, ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ವೈ ಬಿಕಾಸ್ ಬ್ಯಾಟಿಂಗ್ ಆರ್ಡರ್ ಒಂದೇ ಅಲ್ಲ, ಜೊಫ್ರಾ ಆರ್ಚರ್ ಈ ಸಲ ಯಾವ ತರ ಕಾಣಿಸ್ತಾ ಇದಾರೆ ಅಂತ ಅದೊಂದು. ಬಟ್ ಚೇಸಿಂಗ್ ಅಂತ ಬಂದ್ರೆ ವೈಭವ್ ಸೂರ್ಯವಂಶಿ ಮತ್ತೆ ಯಶಸ್ವಿ ಜೈಸ್ವಾಲ್ ಬ್ಯಾಟ್ ಮಾಡಿದ್ರು. ಯಾರು ಸ್ಟಾಪ್ ಮಾಡಕ್ಕಾಗತ್ತೆ ಸೂರ್ಯವಂಶಿ ಅಂತ ಇನ್ನ ನಂಗೂ ಡೌಟ್ ಇದೆ. ಬೇರೆ ಟೀಮ್ಗೂ ಅದೇ ತರ ಟ್ರಬಲ್ ಮಾಡ್ತಾರೆ. ಸಖತ್ತಾಗಿ ಡೆಲಿವರ್ಡ್ ಸೆನ್ಸೇಷನಲ್ ಪರ್ಫಾರ್ಮೆನ್ಸ್ ಇದು ಮಾತ್ರ. ಸೊ 52 runs ಆಫ್ ಜಸ್ಟ್ 17 balls, ಅದಟ್ಟು 300 ಸ್ಟ್ರೈಕ್ ರೇಟ್ ಬ್ಯಾಟ್ ಮಾಡಿದ್ದು, 4 4s 5 6s, ಮತ್ತೆ ಪ್ರತಿಯೊಂದು ಶಾರ್ಟ್ಸ್ ಕೂಡ ಸಕ್ಕದಾಗಿತ್ತು. ಮತ್ತೆ ಇನ್ಸೈಡ್ ಹೊಡೆದಿದ್ದು, ಪಿಕ್ ಮಾಡಿದ್ದು, ಸ್ಟ್ರೈಕ್ ಡೌನ್ ದ ಗ್ರೌಂಡ್ ಅಂತೂ ಕ್ಲಾಸಿಕ್ ಸಕ್ಕದಾಗಿ ಕಾಣಿಸಿದ್ದು. ಮೆಚುರಿಟಿ ಕಾಣಿಸ್ತಾ ಇದೆ, ಬಟ್ ಎಲ್ಲ ಬಾಲು ಸ್ಲಾಗ್ ಮಾಡ್ತಾ ಇದಾರೆ. ಬಟ್ ಸ್ಟಿಲ್ ಓಕೆ, ಸಮ್ವಾಟ್ ಲೈಕ್ ಆಲ್ ಐಸ್ ಆನ್ ಸೂರ್ಯವಂಶಿ ಪರ್ಫಾರ್ಮ್ ಮಾಡಿದ್ದು ಒಳ್ಳೆ. ಇವನ್ ಜೈಸ್ವಾಲ್ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ಆಂಕರಿಂಗ್ ರೋಲ್ ಪ್ಲೇ ಮಾಡಿದ್ರು.
120 ರನ್ಸ್ ಇದ್ದಿದ್ದು ಅಷ್ಟು ಮಿಡ್ಲ್ ಆರ್ಡರ್ಗೆ ವಿಕೆಟ್ಸ್ ಇದ್ರು ಏನ್ ಮ್ಯಾಟರ್ ಆಗಿಲ್ಲ. ಈಸಿ ಒಂದು 5-6 ಓವರ್ಸ್ ಎಲ್ಲ ಒಂದ್ ಸೈಡ್ ಮ್ಯಾಚ್ ಆಗ್ಬಿಟ್ಟಿತ್ತು. ನಾಟ್ 5-6, ಸೊ ಫಸ್ಟ್ ಹಾಫ್ ಮುಗಿದ್ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಇದು ಸೂರ್ಯವಂಶಿ. ಸ್ಟೇಟ್ಮೆಂಟ್ ಇದು. ಸೊ ನಾನು ಕಂಟೆಂಡರ್ ಇದ್ದೀನಿ, ಸೊ ಆರೆಂಜ್ ಕ್ಯಾಪ್ ಅಂತ ಸ್ಟೇಟ್ಮೆಂಟ್. ಹೌದು. ನೆಕ್ಸ್ಟ್ ಟಿ20 ಸೈಟ್ಸ್ಗೆ ಟೂರ್ನಮೆಂಟ್ಸ್ಗೆ ನಾನು ಇನ್ಕ್ಲೂಡ್ ಮಾಡಿ ಅಂತ. ಅಫ್ಕೋರ್ಸ್ ಇನ್ಕ್ಲೂಡ್ ಮಾಡಲೇಬೇಕು. ಜೈಸ್ವಾಲ್, ವೈಭವ್ ಸೂರ್ಯವಂಶಿ ಎಂತ ಸ್ಪ್ಲೆಂಡಿಡ್ ಆಗಿ ಸ್ಟಾರ್ಟ್ ಮಾಡಿದ್ರು. ಹಾಗೆ ವಿಕೆಟ್ಸ್ ಹೋದ್ಮೇಲೆ ಪಾರ್ಟಿಗೆ ಜಾಯ್ನ್ ಆಗಿದ್ದು ಧ್ರುವ ಜುರೇಲ್ ಹಾಗೂ ರಿಯಾನ್ ಪರಾಗ್. ಸೊ ಕೌಶಿ ಬ್ರೋ, ಧ್ರುವ ಜುರೇಲ್ ಬ್ಯಾಟಿಂಗ್ ಹೇಗಿತ್ತು? ಅವ್ರ ಕಮ್ಮಿ ಬಾಲ್ಸ್, ಬಟ್ ಟೀಮ್ ಸ್ಕೋರ್ಗೆ ಅಡಿಷನ್ ಆಡ್ ಮಾಡಿದಾರೆ. ಹಾಗೂ ರಿಯಾನ್ ಪರಾಗ್ ಕೂಡ ಸೇಮ್. ಹೇಳಕ್ ಇಷ್ಟಪಡ್ತಿರೋದ್ರ ಬಗ್ಗೆ. ಬ್ರೋ ಆಸ್ ಯೂಶುವಲ್ ಮ್ಯಾಚ್ ಲೈಕ್ 6 overs ಅಲ್ಲಿ ಆಗೈತಿ. ಲೈಕ್ ಅಂಟಿಲ್ ವೈಭವ್ ಸೂರ್ಯವಂಶಿ ಇರ್ಬೇಕಾದ್ರೆ ಆಗೋಗೈತಿ. ಜಸ್ಟ್ ನಿಯರ್ ಫಿನಿಶಿಂಗ್ ಟಚ್ ಅಷ್ಟೇ. ಸೊ ದೇ ಆರ್ ಕೆಪಬಲ್ ಪ್ಲೇಯರ್ಸ್. ಲೈಕ್ ಸೊ ಒಳ್ಳೆ ಕಂಡೀಷನ್ ಇರೋ ಪ್ಲೇಯರ್ಸ್ ಅವರಿಬ್ರು. ರಿಯಾನ್ ಪರಾಗ್ ಮತ್ತೆ ಧ್ರುವ ಜುರೇಲ್ ಒಳ್ಳೆ ಸ್ಟೈಲಿಶ್ ಇದಾರೆ, ಮತ್ತೆ ಎಕ್ಸ್ಪೋಜರ್ ಕೂಡ ಇದೆ, ಇಷ್ಟೊಂದು ವರ್ಷ ಆಡಿದ್ದಾರೆ. ಸೊ ಇಟ್ ಇಸ್ ಆಲ್ ನಾಟ್ ಎ ಮ್ಯಾಟರ್, ಬಟ್ ಗೋಯಿಂಗ್ ಫಾರ್ವರ್ಡ್ ಗುಡ್ ಸೈನ್ಸ್ ಅನ್ಸುತ್ತೆ. ಲೈಕ್ ಹೌ ದೇ ಪ್ಲೇಯಿಂಗ್ ದ ಶೇಪ್, ದೇ ಬೌಲಿಂಗ್ ಆನ್ ಪ್ಲೇಯಿಂಗ್ ದ ಶಾರ್ಟ್ಸ್, ಅದೆಲ್ಲ ಚೆನ್ನಾಗೇ ಕಾಣಿಸ್ತಿತ್ತು. ಬಟ್ ಮೇನ್ಲಿ ಇಟ್ ವಾಸ್ ಟೇಕನ್ ಓವರ್ ಬೈ ವೈಭವ್ ಸೂರ್ಯವಂಶಿ ಸ್ಟಾರ್ಮ್ ಅಂತ ಅನ್ಸುತ್ತೆ ಬ್ರೋ. ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಟ್ ದ ಏಜ್ ಆಫ್ 15 ನೀವು ಏನ್ ಮಾಡ್ತಿದ್ರಿ, ಬಟ್ ವಾಟ್ ಈಸ್ ಹಿ ಡೂಯಿಂಗ್? ನಾವೇನ್ ಮಾಡ್ತಿದ್ವಿ ಅಂಡ್ ವಾಟ್ ಈಸ್ ಹಿ ಡೂಯಿಂಗ್? ಅವ್ರು ಆಡ್ತಿರೋ ಪ್ಲೇಯರ್ಸ್ ಈಸ್ ಎಲ್ಲ ಇಂಟರ್ನ್ಯಾಷನಲ್ ಬೌಲರ್ಸ್. ಮತ್ತೆ ಅವರೆಲ್ಲ ಡೆಬ್ಯೂ ಮಾಡಿದಾಗ ಈ ವಾಸ್ ನಾಟ್ ಬಾರ್ನ್ ಅಟ್ ದ ಟೈಮ್. ಸೊ ಅವನು ಅಲ್ಲಿಗೆ ಬಂದು ಅವ್ರನ್ನ ಅಟ್ಯಾಕ್ ಮಾಡ್ತಾನೆ, ಮತ್ತೆ ಅಷ್ಟು ಈಸಲ್ಲಿ ಬಡಿತಾ ಇರೋದು. ಆ ಬೌಂಡ್ರಿ ಕ್ಲಿಯರಿಂಗ್ ಎಬಿಲಿಟಿ ಅದೆಲ್ಲ ಕ್ರೇಜ್ ಆಗಿದೆ. ಮತ್ತೆ ಇವಾಗ್ಲೇ ಅಷ್ಟು ಮಾಡ್ತೇನೆ ಅಂದ್ರೆ ಇಷ್ಟೆಲ್ಲ ಲೈಕ್ 20-25 more years ahead ಇಂಡಿಯಾ ಕೂಡ ಅಷ್ಟೇ, ಮತ್ತೆ ಫ್ರಾಂಚೈಸ್ ಕ್ರಿಕೆಟ್ ಅಷ್ಟೇ. ಬಟ್ ವೈಭವ್ ಸೂರ್ಯವಂಶಿ ಇಸ್ ಎ ಕ್ರೇಜಿ ಟ್ಯಾಲೆಂಟ್ ಅನ್ಸುತ್ತೆ ಅವರು. ಬರೀ ಇಸ್ ನಾಟ್ ಎ ಸ್ಲಾಗರ್, ಒಳ್ಳೆ ಟೆಕ್ನಿಕ್ ಕೂಡ ಇದೆ. ಯಾಕಂದ್ರೆ ಇವಾಗ ಎಲ್ಲಾರು ಹೋಗಿ ಆತರ ಸ್ಲಾಗ್ ಮಾಡಿ ಅಷ್ಟು ಕನ್ಸಿಸ್ಟೆಂಟ್ ಆಗಿ ಆಡಕ್ಕಾಗಲ್ಲ. ಬಟ್ ಈಸ್ ಕನ್ಸಿಸ್ಟೆಂಟ್ ಪ್ಲಸ್ ಈಸ್ ಹಿಟ್ಟಿಂಗ್ ದೋಸ್ ಬಿಗ್ ಸಿಕ್ಸಸ್, ಮತ್ತೆ ಕಮ್ಮಿ ಬಾಲ್ಸ್, ಮತ್ತೆ ಒಳ್ಳೆ ಸ್ಟ್ರೈಕ್ ರೇಟ್ ಇದೆ. ಈಸ್ ಆಲ್ ಇನ್ ಒನ್ ಅನ್ಸುತ್ತೆ. ಓಕೆ, ಸೊ ಮ್ಯಾಚ್ ಕೂಡ ಏನು ಜಾಸ್ತಿ ಹೊತ್ತು ನಡೀಲಿಲ್ಲ. ಆಕ್ಚುಲಿ ನಮ್ಮ ಮನೇಲಿ ದುರಂಧರ್ ಮೂವಿ ನೋಡ್ತಿದ್ರು. ದುರಂಧರ್ ಮೂವಿ ಮುಗಿಯಷ್ಟರಲ್ಲಿ ಇಲ್ಲಿ ಮ್ಯಾಚೇ ಮುಗ್ದೋಗಿತ್ತು. ಕೌಶಿ ನೀನ್ ಹೇಳಿದಲ್ಲ ನಾವೇನ್ ಮಾಡ್ತಾ ಇದ್ವಿ ಅಂತ 15 yearsಗೆ. ನಾವು 15 yearsಗೂ ಬೆಳಿಗ್ಗೆ ಎಲ್ಲ ಕ್ರಿಕೆಟ್ ಆಡ್ಕೊಂಡು ಸಂಜೆ ಮತ್ತೆ IPL ನೋಡ್ತಾ ಇದ್ವಿ. ಶಾರ್ಟ್ ಪಿಚ್ ಆಡ್ತಿದ್ವಿ. IPL ನೋಡ್ತಾ ಇದ್ವಿ, ಇವಾಗಲೂ IPL ನೋಡ್ತಾ ಇದೀವಿ. RCB ಕರೆಕ್ಟ್. ಇದು ಆಡ್ ಮಾಡ್ಕೊಂಬಿಡಿ ಬ್ರೋ. ಓಕೆ, ಆಸ್ ಯೂಶುವಲ್ RR ಗೆದ್ದಿದ್ದಾರೆ. ಹೋಪ್ಫುಲಿ CSK ಚೆನ್ನಾಗಿ ಆಡಿ ಅಟ್ಲೀಸ್ಟ್ ಒಂಚೂರಾದ್ರು ಕಾಂಪಿಟೇಷನ್ ಕೊಡ್ತಾರೆ ಅಂತ ಅನ್ಕೊಳ್ತೀನಿ. ಬಟ್ ನೋಡೋಣ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಪ್ಕಮಿಂಗ್ ಮ್ಯಾಚಸ್. ಓಕೆ, ಕಮಿಂಗ್ ಟು ದಿ ನೆಕ್ಸ್ಟ್ ಮ್ಯಾಚ್, ಅದು ಇವತ್ತಿರೋ ಮ್ಯಾಚ್ ಪಂಜಾಬ್ ವರ್ಸಸ್ GT. ಅದಕ್ಕಿಂತ ಮುಂಚೆ ನಾವು ಒಂದೆರಡು ಪಾಯಿಂಟ್ ಕವರೇ ಮಾಡಿಲ್ಲ. ಜಡೇಜಾ, ಸೊ ಒಂದು ರಿವೆಂಜ್ ಟ್ರೇಡ್ ಆಗಿತ್ತು ಅಲ್ಲಿ ಬಿಟ್ವೀನ್ ಸಂಜು ಸ್ಯಾಮ್ಸನ್ ಅಂಡ್ ರವೀಂದ್ರ ಜಡೇಜಾ. ಮೈ ಗಾಡ್ ಮ್ಯಾನ್, ಹೊಸ ಲುಕ್ಕು ಅಂತ ಹೇಳ್ಬೋದು. ಬರ್ತಿದಂಗೆನೆ ಶಿವಮ್ ಡುಬೇನಲ್ಲಿ ಏನೋ 6 ಹೊಡ್ಸ್ಕೊಂಡ್ರು ಕೂಡ ಡೈಲಿ ಮಾಡ್ತಾರೆ. ಆಕೆ ಆ ಸೆಲೆಬ್ರೇಷನ್ ಅಂತೂ ಕ್ರೇಜಿ. ಆಬ್ವಿಯಸ್ಲಿ ಇಟ್ಸ್ ವೆರಿ ಟಫ್. ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ ಅಷ್ಟು ವರ್ಷ ಒಂದು ಟೀಮಲ್ಲಿ ಆಡಿ ಹೊಸ ಟೀಮ್ಗೆ ಹೋದಾಗ ಇಟ್ಸ್ ಗೋಯಿಂಗ್ ಟು ಬಿ ಡಿಫ್ರೆಂಟ್ ಫೀಲಿಂಗ್ ಆಲ್ ಟುಗೆದರ್. ಬಟ್ ವಿ ನೋ ವಾಟ್ ಇಸ್ ದ ಕ್ಲಾಸ್ ಆಫ್ ಜಡ್ಡು ಅಂತ ಹೇಳ್ಬೋದು. ಯಾರು ರಿಪ್ಲೇಸ್ ಮಾಡಕ್ ಚಾನ್ಸ್ ಇಲ್ಲ ಗುರು ಜಡ್ಡುನ. ಆ್ಯಂಡ್ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು RRಗೆ, ಬಿಕಾಸ್ ಎಕ್ಸೈಟಿಂಗ್ ಟೀಮ್ ಆಗಿ ಕಾಣಿಸುತ್ತೆ RR. ಪ್ರಾಪರ್ ಬೌಲರ್ಸ್ ಇದ್ದಾರೆ. ರವಿ ಬಿಷ್ನಾಯ್ ಒಂದ್ ಕಡೆ ಆದ್ರೆ ಜಡ್ಡು ಇನ್ನೊಂದ್ ಕಡೆ. ಆ 8 overs ತುಂಬಾ ಕ್ರೂಷಿಯಲ್ ಆಗುತ್ತೆ ಯಾವ್ದೊಂದು ಟೀಮ್ ಅಗೇನ್ಸ್ಟ್. ಆ್ಯಂಡ್ ಲೈಕ್ಸ್ ಆಫ್ ಸೂರ್ಯವಂಶಿ, ಮೈ ಗಾಡ್ ಮ್ಯಾನ್, ಮ್ಯಾಟ್ ರೆಂಡ್ರಿಗೆ ಹಂಗ್ ಹೊಡಿತಾನೆ ಅಂತಂದ್ರೆ ಲಿಟ್ರಲಿ. ಬಟ್ ಒಂದು ಅಪ್ರಿಷಿಯೇಟ್ ಮಾಡೇಬೇಕು, ದ ಮೈಂಡ್ ಸೆಟ್
15 ವರ್ಷದ ಹುಡುಗನ್ ಮೈಂಡ್ ಸೆಟ್, ಮೈ ಗಾಡ್, ಲಿಟ್ರಲಿ ನಮ್ಗೆ ABCD ಗೊತ್ತಿರಲಿಲ್ಲ, ಬಟ್ ದ ಮೈಂಡ್ ಸೆಟ್ ಆಫ್ ಸೂರ್ಯವಂಶಿ ಫ್ರಮ್ ಬಾಲ್ ಒನ್, ಆ ಎಬಿಲಿಟಿ ಇದೆಯಲ್ಲ, ಅಂಡ್ ಒಂದು ವೈಡ್ ಬಾಲ್ ಆಲ್ಮೋಸ್ಟ್ ಕವರ್ಸ್ ಮೇಲೆ ಹೊಡೆಯೋದು, ಲಿಟ್ರಲಿ ಅನ್ಬಿಲಿಯಬಲ್ ಶಾಟ್ಸ್ಗಳು ಸೂರ್ಯವಂಶಿದಂತೂ. ಅಂಡ್ ಇನ್ನೊಂದು ಹೈಲೈಟ್, ರಿಯಾನ್ ಪರಾಗ್ ಆಸ್ ಅ ಕ್ಯಾಪ್ಟನ್ ಆಗಿ ತಗೊಂಡಿದ್ದು, ಒಂದು ಸ್ವಿಚ್ ಇಟ್ ಹೊಡಿತಾರೆ 6ಗೆ. ಹೌದು ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ಅಂತ ಅನ್ಸುತ್ತೆ. ಸ್ವಿಚ್ ಇಟ್ ಹೊಡೆದು ಹಿಂಗೆ ಕೈ ತೋರಿಸಿದ್ದು ಅಲ್ಲಿ, ನೆಕ್ಸ್ಟ್ ಲೆವೆಲ್ ಗುರು. ತುಂಬಾ ದೂರನೇ ಹೋಯ್ತು ಆಕ್ಚುಲಿ ಆ ಸ್ವಿಚ್ ಇಟ್. ಬಟ್ ಒಳ್ಳೆ ಸ್ಟಾರ್ಟ್ RRಗಂತೂ. ಹೌದು ಟಾಪ್ 4 ಕಂಟೆನ್ಷನ್ ಅಂತೂ ಪಕ್ಕ ಇರ್ತಾರೆ ನನ್ನ ಕೇಳೋದಾದ್ರೆ. ರೈಟ್. ಸೊ ಕಮಿಂಗ್ ಟು ದಿ ಪಾಯಿಂಟ್ಸ್ ಟೇಬಲ್. ಸೊ ಮೊದಲಿಗೆ ಕ್ವಿಕ್ ಆಗಿ ಒಂದು ಪಾಯಿಂಟ್ಸ್ ಟೇಬಲ್ ನೋಡ್ಕೊಬಂದ್ಬಿಡ. ಸೊ ರೈಟ್ ನಾವ್ ದಿಸ್ ಇಸ್ ದ ಸ್ಟ್ಯಾಂಡಿಂಗ್ ಆಫ್ ದ ಟೀಮ್ಸ್. ರಾಜಸ್ಥಾನ್ ರಾಯಲ್ಸ್ ತುಂಬಾ ಅಂತರದಿಂದ ಗೆದ್ದಿರೋ ಕಾರಣ ಅವರು +4 ಅಲ್ಲಿದ್ದಾರೆ. ಅಫ್ಕೋರ್ಸ್ Oh ಇಫ್ my ದೇ God. ಆರ್ ವಿನ್ನಿಂಗ್ ಕಪಲ್ ಆಫ್ ಮ್ಯಾಚಸ್ ಇನ್ನು ಮುಂದೆ ಗೆದ್ಕೊಂಡು ಹೋದ್ರೆ ಅಫ್ಕೋರ್ಸ್ ಅವರು ಟಾಪ್ 1 ಅಥವಾ 2 ಅಲ್ಲಿ ಇದ್ದೇ ಇರ್ತಾರೆ. ಅಂಡ್ ಫಾಲೋಯಿಂಗ್ ಅಪ್ ವಿತ್ RCB ಅಂಡ್ ಮುಂಬೈ. ನಾವು ಟೇಬಲ್ ಬಾಟಮ್ ನೋಡೋದಾದ್ರೆ ಆಸ್ ಎಕ್ಸ್ಪೆಕ್ಟೆಡ್ CSK ಇದ್ದಾರೆ. ಅವ್ರು ತುಂಬಾನೇ ಕಷ್ಟ ರಿಕವರ್ ಹಾಕೋದಕ್ಕೆ ಮಾತ್ರ ಅದು. ಹೌದು -4 ಇಂದ ಬಿಕಾಸ್ ನಾವು ನೋಡಿದೀವಿ ಪ್ರತಿಯೊಂದು IPL ಅಲ್ಲೂ ಕೂಡ ಆ 4th ಸ್ಪಾಟಿಗೆ ಕಂಟೆನ್ಷನ್ ಇರೋದೇ ಪ್ಯೂರ್ಲಿ ನೆಟ್ ರನ್ ರೇಟ್ ಇಂದಾನೆ. ಸೊ ಈ -4 ಬರೋದು ಎಕ್ಸ್ಟ್ರೀಮ್ಲಿ ಸಖತ್ತಾಗಿ ಪ್ಲೇ ಮಾಡಬೇಕು CSK ಅವರು. ಆ್ಯಂಡ್ ಈವನ್ ಐ ಥಿಂಕ್ SRH ಅವ್ರು ಇರೋ ಗೇಮಲ್ಲಿ ಐ ಥಿಂಕ್ ಅವ್ರು ರಿಕವರ್ ಆಗ್ಬೋದು ಅಂತ ಅನ್ಸುತ್ತೆ. ಬಟ್ ಫಾರ್ CSK ಇಟ್ಸ್ ಗೋನ್ ಬಿ ವೆರಿ ಟಫ್ ಅಂತ ಅನ್ಸುತ್ತೆ ಫಸ್ಟ್ ಮ್ಯಾಚಲ್ಲಿ ಅಂದ್ರೂ ಕೂಡ -4. ಹೌದು. CSK ಈ ಸೀಸನ್ ಐ ಥಿಂಕ್ ಫಸ್ಟ್ ಮ್ಯಾಚ್ ಅವರು ಹೋಗಿರೋ ಕಾರಣ ಐ ಡೋಂಟ್ ಥಿಂಕ್ ಸೊ ಅವ್ರ ಮೇಲ್ ಬರಕ್ಕೆ ಚಾನ್ಸಸ್ ಇದೆ ಅಂತ. ಅದೇ ನೀವು ಹೇಳಿದಾಗೆ ಸೂಪರ್ ಆಗಿ ಆಡಿದ್ರೆ ಬರ್ಬೋದು, ಬಟ್ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಓಕೆ, ಅಂಡ್ ಕಮಿಂಗ್ ಟು ಟುಡೇಸ್ ಮ್ಯಾಚ್, ಪಂಜಾಬ್ ವರ್ಸಸ್ ಗುಜರಾತ್ ಟೈಟಾನ್ಸ್. ಸೊ ಪ್ಯಾನಲಿಸ್ಟ್, ನಿಮ್ಮ ಪ್ರೆಡಿಕ್ಷನ್ ಯಾರು ಗೆಲ್ತಾರೆ ಇವತ್ತು? ಪಂಜಾಬ್ ಅನ್ಸುತ್ತೆ ಬ್ರೋ. ಯಾಕಂದ್ರೆ ಪಂಜಾಬ್ ನಂಗೆ ಸ್ವಲ್ಪ ಕಂಪ್ಲೀಟ್ ಟೀಮ್ ಅನ್ನಿಸ್ತಾರೆ. ಪ್ಲಸ್ ಅವರು ಲಾಸ್ಟ್ ಇಯರ್ ಏನ್ ಟೀಮ್ ಇತ್ತು ಆಲ್ಮೋಸ್ಟ್ ಅದೇ ಟೀಮ್ ಇರುತ್ತೆ ವಿತ್ ಲಿಟಲ್ ಚೇಂಜಸ್. ಜಾಸ್ಟ್ ಇಂಗ್ಲಿಷ್ ಪ್ಲೇಸ್ ಒಂದು ರಿಪ್ಲೇಸ್ಮೆಂಟ್ ಇರುತ್ತೆ, ಬಿಟ್ರೆ ಆಲ್ಮೋಸ್ಟ್ ಇನ್ ಮಿಕ್ಕಿದ್ದು ಸೇಮ್ ಪ್ಲೇಯರ್ಸ್ ಎಲ್ಲ ಸೇಮ್, ಮತ್ತೆ ಮೈಂಡ್ ಸೆಟ್ ಕೂಡ ಅದೇ ಇರುತ್ತೆ. ಸೊ ದೇ ವರ್ ದಿಸ್ ಕ್ಲೋಸ್ ಟು ಲಾಸ್ಟ್ ಟೈಮ್. ಬಟ್ ಈ ಸಲ ಅವರನ್ನು ಕೂಡ ಒನ್ ಆಫ್ ದ ಕಂಟೆಂಡರ್ಸ್ ಆಗಿರ್ತಾರೆ ಟಾಪ್ 4 ಅಲ್ಲಿ ಐ ಗೆಸ್. ಸೊ ಈವನ್ ಗುಜರಾತ್ ಟೈಟನ್ಸ್ ನೋಡಕ್ ಹೋದ್ರೆ ನಿಮ್ದು ಕಂಪ್ಲೀಟ್ ಟೀಮ್ ಅನ್ಸಲ್ಲ, ಯಾಕಂದ್ರೆ ಮಿಡಿಲ್ ಆರ್ಡರ್ ಸ್ಟಿಲ್ ಇಟ್ ಇಸ್ ನಾಟ್ ಸಾರ್ಟೆಡ್. ಸೊ ಟಾಪ್ ಆರ್ಡರ್ ಮತ್ತೆ ಈವನ್ ಬೌಲಿಂಗ್ ಕೂಡ ಡೀಸೆಂಟ್ ಅಂತ ಇದ್ರೂ ಕೂಡ, ಬಟ್ ಆ ಮಿಡಲ್ ಆರ್ಡರ್ ಪ್ರಾಬ್ಲಮ್ಸ್ ಇನ್ನೂ ಇದೆ. ಸೊ ಆನ್ ದಟ್ ಬೇಸಿಸ್ ಐ ವಿಲ್ ಗೋ ವಿತ್ ಪಂಜಾಬ್ ಕಿಂಗ್ಸ್. ಓಕೆ, ದರ್ಶನ್ ಬ್ರೋ, ನೀವು? ಐ ಥಿಂಕ್ ನಾವು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಫಿನಿಶ್ ಆನ್ ದ ಟಾಪ್ 4 ಅಂತ. ಸೊ ಹಾಗಾಗಿ ಪಂಜಾಬ್ಗೆ ಐ ಥಿಂಕ್ ದೇ ಶುಡ್ ಬಿ ಈಸಿಲಿ ವಿನ್ನಿಂಗ್ ದಿಸ್ ಮ್ಯಾಚ್ ಅಂತಾನೆ ಅನ್ಸುತ್ತೆ ನನಗೆ. ಬಿಕಾಸ್ ಏನು ಟ್ಯಾಲೆಂಟ್ ಇರೋದು ಗುರು ಪಂಜಾಬಲ್ಲಿ. ಪ್ರಿಯಾನ್ ಶಾರೆ ಇರ್ಬೋದು ಆ್ಯಂಡ್ ಶಶಾಂಕ್ ಸಿಂಗ್, ಲಿಟ್ರಲಿ ಆ್ಯಂಡ್ ಬೌಲಿಂಗು ಕೂಡ ಒನ್ ಆಫ್ ದಿ ಲೀತಲ್ ಅಟ್ಯಾಕ್ ಅಂತಾನೆ ಹೇಳ್ಬೋದು. ಹರ್ಷದೀಪ್ ಸಿಂಗು, ಚಹಲ್, ಮಾರ್ಕೋ ಆನ್ಸನ್, ಆ್ಯಂಡ್ ನಮ್ಮ ವಿಜಯ್ ಕುಮಾರ್ ವೈಶಾಖ್ ಲಾಸ್ಟ್ ಸೀಸನ್ ಮಾಡಿದಂಥ ರೀತಿ ಇರ್ಬೋದು. ಆ್ಯಂಡ್ ನಮಗೆ ಲೋಕಿ ಫರ್ಗ್ಯೂಸನ್ ಕೂಡ ಸಿಗ್ತಾರೆ. ಆ್ಯಂಡ್ ಎವಿ ಆ್ಯಕ್ಚುಲಿ ಸಖತ್ತು ಪೂಲ್ ಆಫ್ ಟ್ಯಾಲೆಂಟ್ ಇದೆ ಪಂಜಾಬ್ ಕಡೆಯಿಂದ. ಯಾರನ್ನ ಆಡ್ಸಿದ್ರು ಕೂಡ ಮ್ಯಾಚ್ ವಿನ್ನರ್ಸ್ ಥರನೇ ಆಡ್ತಾರೆ ಅಲ್ಲಿ. ಆ್ಯಂಡ್ ನೋಡಬೇಕು ಅಂದರೆ ಎಷ್ಟು ಡಾಮಿನೇಟ್ ಆಗಿ ವಿನ್ ಆಗ್ತಾರೆ ಅನ್ನೋದಷ್ಟೇ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇರೋದು ಈ ಪರ್ಟಿಕ್ಯುಲರ್ ಮ್ಯಾಚಲ್ಲಿ. ಇಟ್ಸ್ ನಾಟ್ ಅಬೌಟ್ ಯಾರು ವಿನ್ ಆಗ್ತಾರೆ ಅಂತಲ್ಲ, ಎಷ್ಟು ಡಾಮಿನೇಟಲ್ಲಿ ವಿನ್ ಆಗ್ತಾರೆ ಅನ್ನೋದಷ್ಟೇ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇರೋದು. ಆ್ಯಂಡ್ ಪ್ರಿಯಾನ್ ಶಾರೆ ಬಗ್ಗೆ ಹ್ಯೂಜ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಹೌದು, ಲಾಸ್ಟ್ ಸೀಸನ್ ಒಂದು ಫಸ್ಟ್ ಮ್ಯಾಚ್ ಹೊಡೆದ್ರು, ಆಮೇಲೆ ಫಾಲೋಡ್ ಬೈ ಕಪಲ್ ಆಫ್ 50s ಅಂತ ಇದ್ರೂ ಕೂಡ. ಬಟ್ ಅಗೇನ್ ಆಫ್ಟರ್ ಎನ್ ಇಯರ್ ಮೆಚ್ಯೂರ್ಡ್ ಕ್ರಿಕೆಟ್ ಆಗಿ ಬರ್ಬೋದು. ಸೊ ಯಾವ ಥರ ಅವ್ರದ್ದು ಅಪ್ರೋಚ್ ಇರುತ್ತೆ ಅನ್ನೋದು ನೋಡೋದಕ್ಕೂ ಕೂಡ ಮಜಾ ಇರುತ್ತೆ. ಬಟ್ ಎಕ್ಸೈಟಿಂಗ್ ಕಾಂಟೆಸ್ಟ್ ಅಂತಂದರೆ ನನಗೆ ಮೊಹಮ್ಮದ್ ಸಿರಾಜ್ ಹೇಗೆ ಮಾಡ್ತಾರೆ ಟುವರ್ಡ್ಸ್ ಲೆಫ್ಟ್ ಹ್ಯಾಂಡರ್ ಪ್ರಿಯಾನ್ ಶಾರ್ಯ ಅನ್ನೋದು ಮಜಾ ಇರುತ್ತೆ ನೋಡೋದಕ್ಕೆ.
ಹೌದು. ಚಂದು ಬ್ರೋ, ನಿಮ್ ಪ್ರಡಿಕ್ಷನ್? ನನ್ನ ಪ್ರಿಡಿಕ್ಷನ್ ಹೇಳ್ಬೋದು. ಸೊ ನಾವು ಪಂಜಾಬ್ ಬಗ್ಗೆ ಅಷ್ಟು ಪಾಸಿಟಿವ್ ಆಗಿ ಹೇಳಿದೀವಿ, ಹೌದು. ಸೊ ಸುಮ್ನೆ ಅಲ್ಗೋ ಸುಮ್ನೆ ಇವಾಗ ಇವರಿಬ್ರು ಪಂಜಾಬ್ ಹೇಳಿದ್ರಲ್ವಾ, ಪಂಜಾಬ್ ಇಸ್ ವೆರಿ ಸಾಲಿಡ್. ಪಂಜಾಬ್ ಟೀಮ್ ತುಂಬಾ ಚೆನ್ನಾಗಿದೆ, ನಾವು ಹೇಳಿದ್ದು. ಬಟ್ ಹೌದು. ಶುಭನ್ ಗಿಲ್, ಸಾಯಿ ಸುದರ್ಶನ್, ಬಟ್ಲರ್ ಅಂಡ್ ಗ್ರೀನ್ ಫಿಲಿಪ್ಸ್ 4 ಜನ, ಮತ್ತೆ ಸಿರಾಜ್, ಕಾಗಿಸೋ ರಬಡ, ರಶೀದ್. ನೋಡ, ಐಲ್ ಗೋ ವಿತ್ GT ಟುಡೇ. ಓಕೆ. ಜಾಸ್ ಬಟ್ಲರ್ದು ಕಾಲ್ ಅಲ್ಲಾಡ್ತಿಲ್ಲ. ಅಲ್ಲಾಡ್ಸ್ತೀವಿ ಇವತ್ತು. ಓಕೆ, ಸೊ ನಾವು ಆಲ್ರೆಡಿ ಪ್ರೀವಿಯಸ್ ಮ್ಯಾಚಸ್ ಅಲ್ಲಿ ಅದು ನೋಡ್ಕೊಂಡು ಒಂದು ಪಾಯಿಂಟ್. ಅದು ಹ್ಮ್. ಬಟ್ಲರ್ ಫಾರ್ಮು ತುಂಬಾ ಕನ್ಸರ್ನ್ ಇದೆ GTಗೆ. ಸೊ ಏನಕ್ಕಂದ್ರೆ ಪ್ರಾಪರ್ ಮಿಡ್ಲ್ ಆರ್ಡರ್ ಇಲ್ಲ. ಒಂದು ಮಿಲ್ಲರ್ ಇದ್ರು, ಅವರು ಲಕ್ನೋ ಹೋಗಿ, ಮತ್ತೆ ಇವಾಗ ಲಕ್ನೋ ಅಲ್ಲ ಮಿಲ್ಲರ್, ಡೆಲ್ಲಿ. ಸೊ ಮಿಡ್ಲ್ ಆರ್ಡರ್ ಇಲ್ಲ. ತಿವಾಟಿಯಾ ಮತ್ತೆ ಶಾರುಖ್ ಖಾನ್ ಮೇಲೆ ತುಂಬಾ ಡಿಪೆಂಡ್ ಆಗಿದೆ ಮಿಡ್ಲ್ ಆರ್ಡರ್. ಅಷ್ಟು ಸ್ಟೇಬಲ್ ಆಗಿ ಕಾಣಿಸ್ತಾ ಇಲ್ಲ ಟೀಮು. ಮತ್ತೆ ರಶೀದ್ ಖಾನ್ ಫಾರ್ಮ್ ಕನ್ಸರ್ನ್, ಅದೊಂದು ಹೇಳ್ತಾ ಇದ್ವಿ. ನೋಡೋಣ ಏನಾಗುತ್ತೆ ಅಂತ. ಹೋಪ್ ಫಾರ್ ದ ಬೆಸ್ಟ್. ಸೊ ಅಟ್ಲೀಸ್ಟ್ ಒಂದ್ ಒಳ್ಳೆ ಮ್ಯಾಚ್ ಸಿಗುತ್ತೆ ಇವತ್ತು, ನೆನ್ನೆ ತರ ಆಗಲ್ಲ, ಐ ಪ್ರಾಮಿಸ್. ಎಸ್, ಅದು ಅಂತೂ ನಿಜ. ಓಕೆ, ನಾವು ಲಾಸ್ಟ್ 3 ಮ್ಯಾಚಸ್ ಇಂದ ನೋಡ್ಕೊ ಬಂದಿರೋದು ಏನು ಅಂತಂದ್ರೆ, ಯಾವ ಟೀಮ್ ಹೋಸ್ಟ್ ಮಾಡ್ತಿದ್ದಾರೆ ಅವರೇ ಟಾಸ್ ಗೆದ್ದು ಚೇಸಿಂಗ್ ತಗೋತಿದ್ದಾರೆ. ಸೊ ಇನ್ ಕೇಸ್ ಚಂದು ಬ್ರೋ, ಇನ್ ಕೇಸ್ ಆ ಥರ ಆದ್ರೆ, ಸೊ ಅಫ್ಕೋರ್ಸ್ GT ವಿಲ್ ಹ್ಯಾವ್ ಟು ಪ್ಲೇ ಫಸ್ಟ್. ಎಷ್ಟು ಸ್ಕೋರ್ ಆಗ್ತಾರೆ ಬೋರ್ಡ್ ಮೇಲೆ ನಿಮ್ ಪ್ರಕಾರ? ಟೀಮ್ ಇಲ್ಲಿ ಬಂದು ಚಂಡೀಗಢ ಅಲ್ವಾ, ಫ್ಲಾಟ್ ವಿಕೆಟ್. ಆಬ್ವಿಯಸ್ಲಿ 200 ರನ್ಸ್ ಅಂತ ಆಗ್ಬೋದು, ಆಗತ್ತೆ. ಹೈ ಸ್ಕೋರಿಂಗ್ ಮ್ಯಾಚ್ ಇದೆ. ಎಸ್. ಓಕೆ, ಆಲ್ ರೈಟ್. ನಾನು ಆಕ್ಚುಲಿ ಪಂಜಾಬ್ ಕಡೆಗೆ ವೋಟ್ ಮಾಡ್ತೀನಿ. ಬಿಕಾಸ್ ಅವ್ರ ಲಾಸ್ಟ್ ಇಯರ್ ಅಲ್ಲಿ ಇದ್ದಿದ್ದ ಫಾರ್ಮ್ ಹಾಗೂ ಪ್ಲೇಯರ್ಸ್ ಇರೋದಕ್ಕೆ ಕಾರಣ. ಹೋಪ್ಫುಲಿ ಅವ್ರು ಅದೇ ತರ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೋತೀನಿ. ಸೊ ದಿ ಈಕ್ವೇಶನ್ ಇಸ್ 3-1. ನೋಡೋಣ ಏನಾಗುತ್ತೆ ಅಂತ ಮ್ಯಾಚ್. ಎಸ್. ಶುಭ್ಮನ್ ಗಿಲ್ ಏನ್ ಅನ್ಸುತ್ತೆ ಈ ಸರಿ? ಲೈಕ್ he will have an exciting season ಅಂತ ಅನ್ಸುತ್ತಾ? Now he is out of ಆಗಿದ್ರು, ಮತ್ತೆ ಆಚೆ ಹಾಕಿದ್ರು. Now he needs to prove himself ಅಲ್ವಾ? ಬಟ್ ಈ ಮ್ಯಾಚ್ ಮರ್ತೋಗ್ಬಿಡ್ಬೇಕು. ಐ ಥಿಂಕ್ ಅಗೇನ್ಸ್ಟ್ ಲೈಕ್ ಫರ್ಶ್ದೀಪ್ ಸಿಂಗ್, ಮಾರ್ಕೋ ಆನ್ಸನ್, ಐ ಡೋಂಟ್ ಥಿಂಕ್ ಶುಭ್ಮನ್ ಗಿಲ್ಗೆ ಆನ್ಸರ್ ಇರೋದಿಲ್ಲ ಇವತ್ತು. Even same with ಸಾಯಿ ಸುದರ್ಶನ್ ಆಲ್ಸೋ ಅಲ್ವಾ? ಆಮೇಲೆ IPL ಒಂದು ಎಕ್ಸೈಟಿಂಗ್ ಆಗಿತ್ತು. ಆರೆಂಜ್ even he won orange cap also. ಬಟ್ ಅದಾದ್ಮೇಲೆ ಇಂದ ಟೆಸ್ಟ್ ಟೀಮ್ ಒಳಗ್ ಬರ್ತಾರೆ ಅಂತ ಪರ್ಫಾರ್ಮೆನ್ಸ್ ಇಲ್ಲ. ಮತ್ತೆ TNPL ಆಡ್ತಾರೆ, ಅಲ್ಲೂ ಇಲ್ಲ. ಮತ್ತೆ ಎಷ್ಟೊಂದು ಡೊಮೆಸ್ಟಿಕ್ ಮ್ಯಾಚ್ ಅಲ್ಲೂ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಇಲ್ಲ. ಸೊ ಆ ತರ ಫಾರ್ಮ್ ಇದ್ದಾಗ ಸೊ ಇಟ್ ಇಸ್ ವೆರಿ ಕನ್ಸರ್ನಿಂಗ್. ಸೊ ಫಸ್ಟ್ ಮ್ಯಾಚ್ ಆದ್ರಿ, ಆಮೇಲೆ ನೋಡೋಣ ಅವ್ರದ್ದು ಹೇಗಾಗುತ್ತೆ ಅಂತ. ಫಸ್ಟ್ ಮ್ಯಾಚ್ ದೇವ್ರಿಗೇನೆ, GT ಕಡೆಯಿಂದ ತಲೆನೇ ಕೆಡ್ಸ್ಕೋಬೇಡಿ. ಓಕೆ, ನಮ್ಮ ಪ್ರೆಡಿಕ್ಷನ್ ಇದೆ 3-1, 3 ಫಾರ್ ಪಂಜಾಬ್ ಅಂಡ್ 1 ಫಾರ್ GT ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ನೆನ್ನೆ ರಿಸಲ್ಟ್ ತರಾನೇ ಆಗುತ್ತೆ. ನನ್ನ ಟಾಪ್ ಪ್ರೆಡಿಕ್ಷನ್. ನೆನ್ನೆ ತರ ಸಾಧ್ಯನೇ ಇಲ್ಲ. ನೆನ್ನೆ those are all rare instances ಯಾರಾದ್ರೂ ಒಬ್ರು done by a rare team. ರಶೀದ್ ಖಾನ್ ಬಂದು ಹೊಡೆದ್ಬಿಡ್ತಾನೆ. ಇಲ್ಲ, ನನಗೆ ಯಾಕೋ ಇಶಾಂತ್ ಶರ್ಮಾ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸ್ತಾ ಇದೆ GT ಕಡೆ. ಜಾಗ ಇದೆ ಅಂತ. ದೇರ್ ಇಸ್ ನೋ ಸ್ಪೇಸ್ ಅನ್ಸುತ್ತೆ. ಕಗಿಸೋ ರವಾಡ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ ಎತ್ತಾಕ್ಬೇಕಾ? ಲೈಕ್ ಈ ವಾಸ್ ಪರ್ಪಲ್ ಕ್ಯಾಪ್ ಹೋಲ್ಡರ್ ಲಾಸ್ಟ್ ಟೈಮ್. ಜಾಗನೇ ಇಲ್ಲ. ಪ್ರಸಿದ್ಧ ಕೃಷ್ಣನೆಲ್ಲ ಎತ್ತಾಕಕ್ ಆಗಲ್ಲ. ಅಂಡ್ ಎಸ್ಪೆಷಲಿ ಆ ಪಟ್ ಓಕೆ, ಅವನ್ನ ತೆಗ್ದಾಕಿ ಇಶಾಂತ್ ಬೈನೆಲ್ಲ ಹಾಕೋ ಚಾನ್ಸಸ್ ಇಲ್ಲ. ಇಶಾಂತ್ ಶರ್ಮಾ ಯಾವಾಗ ಅಂದ್ರೆ ಬೇರೆ ಬೌಲರ್ಸ್, ಈಗ CSK ಹೋದ್ರೆ ಅಲ್ಲಿ ಯಾರಾದ್ರು ಕಲೀಲ್ ಬೌಲರ್ ಅಲ್ಲಿ ಅವಾಗ. ಬಟ್ ಈ ಟೀಮಿಗೆಲ್ಲ ಸಾಧ್ಯನೇ ಇಲ್ಲ.
ಬಟ್ ಏನೋ ಮಜವಾಗಿದ್ರೆ ಸರಿ ಇವತ್ತಿನ ಮ್ಯಾಚ್. ಸೊ ಕುಶಾಗ್ರ ಆಡಿಸ್ತಾರ, ನೆಕ್ಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿದ್ದಾನೆ. ಪ್ರಾಕ್ಟೀಸ್ ಮ್ಯಾಚ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ ಕುಮಾರ್ ಕುಶಾಗ್ರ. ಹೌದು, ಅದೇ ಶಾರುಖ್ ಖಾನ್ ಇಲ್ಲ ಅಂದ್ರೆ ಕುಶಾಗ್ರ. ಶಾರುಖ್ ಖಾನ್ ಹೆವಿ ಡಿಸಪಾಯಿಂಟೆಡ್ ಗುರು, ಅಗೇನ್ ಅಂಡ್ ಅಗೇನ್. ಇವಾಗ ಅವ್ರದ್ದು 11 ನೋಡಿದ್ರೆ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಒನ್ ಜಾಸ್ ಬಟ್ಲರು, ಈದರ್ ಆಫ್ ಗ್ಲೆನ್ ಫಿಲಿಪ್ಸ್ ಇಲ್ಲ ಟಾಮ್ ಬ್ಯಾಂಟನ್ ಅವರಿಬ್ರಲ್ಲಿ ಒಬ್ರು ಆಡ್ತಾರೆ. ಅದಾದ್ಮೇಲೆ ಭಾಷಿ ಇರ್ಲೇಬೇಕು, ತೆವಾಟಿಯಾ, ಶಾರುಖ್ ಮತ್ತೆ ರಶೀದ್ ಖಾನ್. ಸೊ ಡೋಂಟ್ ಹ್ಯಾವ್ ಎನಿ ಪ್ಲೇಸ್. ಅದೇ ಶಾರುಖ್ ಖಾನ್ ಜಾಗದಲ್ಲಿ ಅವನ್ನ ಆಡಿಸ್ಬೋದೇನೋ, ಬಟ್ ಐ ಥಿಂಕ್ ಜಾಗ ಇಲ್ಲ ಅಂತ ಅನ್ಸುತ್ತೆ. ಇಲ್ಲ. ಸೊ ಶಾರುಖ್ ಖಾನ್ಗೆ ಶಾರುಖ್ ಖಾನ್ ಇದ್ದೇ ಇರ್ತಾನೆ. ಓಕೆ ಯಾರಿಗ್ ಗೊತ್ತು, ನಿನ್ನೆ RR ಅವರು ಹೊಸೊಬ್ಬರನ್ನ ಡೆಬ್ಯೂ ಮಾಡಿದ್ರಲ್ಲ, ಪ್ಲೇಯರ್ ಹೆಸರೇನು, ಬೌಲರು? ಖತಮ್ ಮಾಡ್ದ. ಅಂಡ್ ಚಂದು, ನೀನ್ ಅಬ್ಸರ್ವ್ ಮಾಡ್ತೀಯಾ? ಬ್ರಿಜೇಶ್. ಹಾ, ಬ್ರಿಜೇಶ್ RR ಕಡೆ ಅಲ್ಲ, ದ ಲೈಕ್ಸ್ ಆಫ್ ತುಷಾರ್ ದೇಶಪಾಂಡೆನ ಸೈಡ್ಗೆ ಇಟ್ಟು ಅವರು ಬ್ರಿಜೇಶ್ ಲಿಟ್ರಲಿ ಅದನ್ನ ಯೋಚನೆ ಮಾಡಿಲ್ಲ, ಇಂಪ್ಯಾಕ್ಟ್ ಅಲ್ಲಿ ಇಟ್ಟಿರ್ಲಿಲ್ಲ ನಾವು. ಬಟ್ ಆಕ್ಚುಲಿ ಚೆನ್ನಾಗೇ ಮಾಡಿದ್ರು ಗುರು. ನನಗೇನು ಒಂಥರ ಸಗದಾಗಿತ್ತು. ದ ಆಂಗಲ್ ಆಲ್ಮೋಸ್ಟ್ ಒಳಗಡೆ ಬರುವಂತ ಬಾಲು ಅಷ್ಟು ಈಸಿ ಇರ್ಲಿಲ್ಲ ಪಿಕ್ ಮಾಡೋದಿಕ್ಕೆ. ಫಸ್ಟ್ ಓವರ್ ಮಾಡ್ತಾರೆ, ಬರೀ 6 ರನ್ ಅಷ್ಟೇ ಕೊಟ್ಟಿದ್ದು. ಸ್ಲೋವರ್ ಬಾಲ್ಸ್ ಇದೆ, ವೈಡ್ ಯಾರ್ಕರ್ಸ್ ಇದೆ. ಒಂದೇ ಮ್ಯಾಚ್ ಅಲ್ಲಿ ಆಲ್ಮೋಸ್ಟ್ ಅವ್ರ ಹತ್ರ ಇರೋ ಎಲ್ಲ ವೇರಿಯೇಷನ್ಸ್ ಎಕ್ಸಿಕ್ಯೂಟ್ ಮಾಡಿದ್ರು. ಆ ಪ್ರೆಷರ್ ಅಲ್ಲಿ ಇಟ್ಸ್ ನಾಟ್ ಈಸಿ. ಎಂತೆಂತ ಘಟನೆಗಳೇ ಮರ್ಸ್ಕೊಬಿಡ್ತಾರೆ. ಬಟ್ ಈ ವ್ಯಕ್ತಿ ಫಸ್ಟ್ ಮ್ಯಾಚ್ ಅಲ್ಲಿ ಡೆಬ್ಯೂ ಅಂತ ಅನ್ಸ್ಲೇ ಇಲ್ಲ. ಕಾಮ್ ಅಂಡ್ ಕಂಪೋಸ್ಡ್ ಎಕ್ಸಿಕ್ಯೂಟ್ ಮಾಡಿ ಆರಾಮಾಗಿ ಹೋದ್ರು. ಸೊ ಐ ಮೀನ್ ಗ್ರೇಟ್ ಡೆಬ್ಯೂ ಅಂತಾನೆ ಹೇಳ್ಬೋದು ಬ್ರಿಜೇಶ್ಗೆ. ಬಗ್ಗೆ ಮಾತಾಡ್ಬೇಕು. ಸೊ ಐ ಪಿ ಎಲ್ ಅಂದ್ರೆ ಸೊ ಬಿಗ್ಗೆಸ್ಟ್ ಸ್ಟೇಜ್. ಸೊ ತುಂಬಾ ಪ್ರೆಷರ್ ಇರುತ್ತೆ ಯಾವುದೇ ಒಂದು ಬೌಲರ್ಸ್ಗೆ. ಸೊ ಓಕೆ, ಇರ್ಲಿಲ್ಲ ನೇಮಿಗೆ ಅಷ್ಟು ಒಂದು ಪರ್ಫಾರ್ಮೆನ್ಸ್ ಯಾರಷ್ಟು ಮಾತಾಡಿದ ಅದು ಬೇಸ್ ಪ್ರೈಸ್ ಅರೌಂಡ್ ಅದಕ್ಕೆ ತಗೊಂಡಿರ್ಬೋದು. ಇಲ್ಲ, ಐ ಡೋಂಟ್ ನೋ ಅಬೌಟ್ ಇಸ್ ಆಪ್ಷನ್. ಸೊ ಬ್ರಿಜೇಶ್ ಶರ್ಮಾ ನನಗೂ ಅಷ್ಟು ಗೊತ್ತಿರಲಿಲ್ಲ ಬೌಲರ್ ಏನೋ ಅಂತ ಈ ತರ ಮಾಡ್ತಾರೆ. ಕ್ವಿಕಾಮ್ಸ್ ಅಂತ ಸುಮ್ಮನೆ ನೋಡಿದ್ದೆ, ಯಾರೋ ಸುಮ್ಮನೆ ಮಾತಾಡ್ಬೇಕಾದ್ರೆ. ಬಟ್ ತುಂಬಾ ಡೀಸೆಂಟ್ ಆಗಿದೆ ಬೌಲಿಂಗ್ ಆಕ್ಷನ್, ಪೀಸ್ಫುಲ್. ಮತ್ತೆ ಬ್ಯಾಟ್ಸ್ಮನ್ಸ್ ಅಷ್ಟು ಈಸಿಯಾಗಿ ಪಿಕ್ ಮಾಡಕ್ ಆಗಲ್ಲ ಅವ್ರ ಬೌಲಿಂಗ್ ಆಕ್ಷನ್ ನೋಡಿದ್ರೆ. ಸೊ ಕ್ವಿಕಾಮ್ಸ್ ಇದೆ, ತುಂಬಾ ಫಾಸ್ಟ್ ಆಗಿ ಬಂದು ಶಾರ್ಟ್ ಗೈ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ವೇರಿಯೇಷನ್ಸ್ ಇತ್ತು. ಪವರ್ ಪ್ಲೇ ಕೂಡ ಒಂದು ಓವರ್ ಮಾಡಿದ್ರು, ಚೆನ್ನಾಗಿ ಕಾಣಿಸ್ತಾ ಇದ್ರೆ. ನೋಡೋಣ ಮುಂದೆ ಏನಾಗತ್ತಂತ. ಬಟ್ ಗ್ರೇಟ್ ಡೆಬ್ಯೂ ಅದು, ತುಂಬಾ ಖುಷಿ ಆಗುತ್ತೆ ಬೌಲಿಂಗ್ ನೋಡಕ್ಕೆ. ಎಸ್, ಸ್ಟ್ಯಾಂಡ್ ಔಟ್. ಓಕೆ ಆಲ್ ರೈಟ್. ಹಾಗಿದ್ರೆ ಇವತ್ತಿನ ಮ್ಯಾಚ್ ಏನಾಗುತ್ತೆ ಅಂತ ನೋಡಿ ಮುಂದಿನ ವಿಡಿಯೋ ಅಲ್ಲಿ ಸಿಗ್ತೀವಿ. ಸೊ ಅಂಟಿಲ್ ದೆನ್, ದಿಸ್ ಇಸ್ ಬಾಯ್ಸ್ ಸೈನಿಂಗ್ ಆಫ್ ಫ್ರಮ್ ಟಾಕ್ ಬಾಕ್ಸ್. See you. Yeah. Bye. ನೀವು ಕನ್ನಡ ಹುಡುಗರು ಯಾಕೆ ಅಷ್ಟು ಚೆನ್ನ, ಬರೀ ನೋಡಕ್ಕಲ್ಲ ಮನ್ಸ್ ಕೂಡ ಚಿನ್ನ. ಹಾಕಿದ್ರು ಬಣ್ಣ ಗುಣದಲ್ಲಿ ರನ್ನ. ವೇಸ್ಟ್ ಆಗಿದವ್ರು ಇವತ್ ಬೆಸ್ಟ್ ಆಗಿದೀವಿ. ಓನ್ಲಿ ಗುಡ್ ವೈಬ್ಸ್ ಅಷ್ಟೇ ನಕ್ಕನ್ ಮಸ್ತ್ ಆಗಿದೀವಿ. ಇಡೀ ಸೀನ್ ನಮ್ ಕಡೆ ತಿರುಗ್ ಸಾಕಿದೀವಿ.